ತುಂಬಾ ಎಕ್ಸೈಟ್ ಆಗಿದ್ದೀವಿ, ಹೌದು ತುಂಬಾ ಕ್ಯೂರಿಯಾಸಿಟಿ ಆಗಿದ್ದೀವಿ. ಯಾಕಂದ್ರೆ ಈ ಒಂದು ಮ್ಯಾಚ್ ಭಾರತ ಪಾಕಿಸ್ತಾನ ಮ್ಯಾಚ್ ಅಂತ ಅಂದ್ರೆ ಎಲ್ರಿಗೂ ಕೂಡ ಎಕ್ಸಾಕ್ಟ್ಲಿ. ಅಂದ್ರೆ ಭಾರತ ಪಾಕಿಸ್ತಾನ ಪಂದ್ಯ ಅಂದ್ರೇನೆ ಸಹಜ ಕುತೂಹಲ. ನಮ್ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ ಜೊತೆ ಕೆಲ ಅತಿಥಿಗಳಿದ್ದಾರೆ. ಬಹಳ ಮ್ಯಾಚಿನ ಕುತೂಹಲ. ಯಾಕೆ ಅಂದ್ರೆ ಈ ಬಾರಿ ಕುತೂಹಲಕ್ಕೆ ಬೇರೆ ಬೇರೆ ಕಾರಣ ಇತ್ತು. ಒಂದು, ಪಾಕಿಸ್ತಾನ ಆಡಕ್ ಬರ್ತಾರ ಅನ್ನೋದೇ ಡೌಟ್ ಇತ್ತು. ಆ ನಂತರದಲ್ಲಿ ಬಹಳ ನೆಗೋಸಿಯೇಷನ್ಸ್ ಆಯ್ತು, ಪಾಕಿಸ್ತಾನಕ್ಕೊಂದಷ್ಟು ಛೀಮಾರಿನೂ ಆಯ್ತು, ಏನೋ ನಾವು ಬಾಂಗ್ಲಾಗ್ ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿ ಅಂತ ಪಾಕಿಸ್ತಾನದ ವರ್ತನೆ. ಇದೀಗ ಆಡಕ್ ಬಂದಿದ್ದಾರೆ. ಓಕೆ, ಆಡಕ್ ಬಂದ್ರು ಆಟ ಆಡ್ತಾರೆ. ಆಟ ಆಡೋ ಸಂದರ್ಭದಲ್ಲಿ ಹ್ಯಾಂಡ್ ಶೇಕ್ ಆಗುತ್ತಾ, ಅಲ್ಲೂ ಕೂಡ ಕುತೂಹಲ. ಅಂದ್ರೆ ಕುತೂಹಲಕ್ಕೆ ಬಹಳಷ್ಟು ಸಂಗತಿಗಳಿದೆ. ಆಮೇಲೆ ಒಂದ್ ರೀತಿ ಮಿಸ್ಟ್ರಿ ಸ್ಪಿನ್ನರ್ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಬಟ್ ಈ ಕಡೆ ಏನು ಅಂದ್ರೆ ಅದು ಮಿಸ್ಟ್ರಿ ಸ್ಪಿನ್ನರ್ ಅಲ್ಲ, ನಮ್ ಕಡೆ ಕಲ್ಲೊಡೆಯೋ ರೀತಿ ಅದು ಅಂತ ಹೇಳ್ತಾ ಇದ್ರೆ ತಾರೀಖ್ ವಿಚಾರವಾಗಿ. ಹಾಗಾಗಿ ಪಾಕಿಸ್ತಾನದ ಹಾಗೆ ಭಾರತದ ನಡುವಿನ ಪಂದ್ಯದಲ್ಲಿ ಈ ಬಾರಿ ಡಿಸ್ಕಷನ್ ಮಾಡೋದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳಿದೆ. ಪಂದ್ಯ ಇನ್ನೇನು ಕೆಲವೇ ನಿಮಿಷದಲ್ಲಿ ಶುರುವಾಗುತ್ತೆ, ಒಂದೊಂದೂವರೆ ಗಂಟೆ. ಬಟ್ ಪಂದ್ಯ ನಡೆಯುತ್ತವಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದು ರೀತಿ ಆತಂಕ ಇತ್ತು. ಯಾಕಂತ ಅಂದ್ರೆ ಮಳೆ ಬಂದ್ಬಿಡುತ್ತೆ ಅನ್ನುವಂಥ ರೀತಿಯಾಗಿ. ಬಟ್ ಹೌದು, ಮೋಡದ ವಾತಾವರಣ ಇದೆ, ಮಳೆ ಬರುವಂತ ಚಾನ್ಸಸ್ ತೀರಾ ಕಮ್ಮಿ. ಹಾಗಾಗಿ ಪಂದ್ಯ ನಡೆಯುತ್ತೆ ಅನ್ನುವಂಥದ್ದು ಒಂದ್ ಹಂತಲ್ಲಿ ಇಲ್ಲಿ ತನಕ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋ ಸಂಗತಿ. ಈ ಓವರ್ ಆಲ್ ಆಗಿ ಈ ಪಂದ್ಯದ ಬಗ್ಗೆ ಮಾತಾಡೋದು ನಾನು ಮೊದಲೇ ಹೇಳಿದಾಗೆ ಬಹಳಷ್ಟು ಸಂಗತಿಗಳಿದೆ. ನಮ್ಮ ಜೊತೆಗೆ ವಿಶೇಷ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅವ್ರ ಜೊತೆಗೂ ಕೂಡ ನಾವು ಮಾತನಾಡ್ತಾ ಹೋಗೋಣ. ನಾನು ಮೊದಲೇ ಹೇಳಿದಾಗೆ ನಮ್ಮ ಜೊತೆಗೆ ವಿಶೇಷ ಅತಿಥಿಗಳು ಈ ವಿಚಾರವಾಗಿ ಮಾತನಾಡೋಕಿದ್ದಾರೆ. ರಣಜಿ ಮಾಜಿ ಆಟಗಾರರಾಗಿರುವಂತಹ ಆನಂದ್ ಕಟ್ಟಿ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಹಾಗೆ ಮಾಜಿ ಕ್ರಿಕೆಟಿಗರು ಜೊತೆಗೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಚಂದ್ರಮೌಳಿ ಕಣವಿ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಹಾಗೆ ನಟಿ ಅನನ್ಯ ರಾಜಶೇಖರ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ನಟ ಕರ್ಣ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸಹಜವಾಗಿ ನಮ್ಗಿರುವಂತಹ ಕುತೂಹಲ ನಿಮ್ಗೂ ಕೂಡ ಇದೆ, ರಾಜ್ಯ ದೇಶದಾದ್ಯಂತ ಇದೆ. ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಈ ಪಂದ್ಯ ಎದುರು ನೋಡುವಂತಹ ನಿಟ್ಟಿನಲ್ಲಿ ಸಿದ್ಧ ಆಗಿದ್ದಾರೆ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಸಂಗತಿಗಳನ್ನ ನಾವು ಮೊದಲಿಗೆ ನೋಡ್ತಾ ಹೋಗೋಣ. ಕೆಲವೇ ಕ್ಷಣ ಬಾಕಿ ಉಳಿದಿರುವಂತದ್ದು. ಬದ್ಧ ವೈರಿ ಹುಟ್ಟಡಗಿಸೋದಕ್ಕೆ ಸಜ್ಜಾಗಿದೆ ಸೂರ್ಯ ಸೇನೆ. ಹ್ಯಾಂಡ್ ಶೇಕ್, ಏಷ್ಯಾ ಕಪ್ ವಿವಾದದ ಬಳಿಕ ಇವತ್ತು ನಡೀತಾ ಇರುವಂತಹ ಪಂದ್ಯ ಇದು. ಭಾರತದ ಗೆಲುವಿಗಾಗಿ ದೇಶದಾದ್ಯಂತ ಪೂಜೆ, ಪ್ರಾರ್ಥನೆ, ಪುನಸ್ಕಾರ ಎಲ್ಲ ಬಹಳ ಜೋರಾಗಿ ನಡೀತಾ ಇದೆ. ಭಾರತಕ್ಕೆ ಕ್ರಿಕೆಟ್ ಅಭಿಮಾನಿಗಳಿಂದ ಹಾರೈಕೆಯ ಮಹಾಪೂರ ಕೂಡ ಇದೆ. ರಾಜಕೀಯ ಗಣ್ಯರು, ಸಿನಿ ತಾರೆಯರಿಂದಲೂ ಕೂಡ ಶುಭಾಶಯ ಕೋರ್ತಾ ಇರೋದು ಬಹಳ ಜೋರಾಗಿ ಇದೆ. ಆಮೇಲೆ ಈ ಬಾರಿ ಹೈಬ್ರಿಡ್ ಮಾದರಿಯಲ್ಲಿ ನಡೀತಾ ಇರುವಂತಹ ಪಂದ್ಯಗಳು, ಸ್ವಲ್ಪ ಭಾರತದಲ್ಲಿ, ಸ್ವಲ್ಪ ಶ್ರೀಲಂಕಾದಲ್ಲಿ. ಕಾರಣ ಅಂತಂದ್ರೆ ಪಾಕಿಸ್ತಾನ ಹಾಗೆ ಬಾಂಗ್ಲಾದ ಖ್ಯಾತೆ ಇತ್ತು, ಆ ಕಾರಣಕ್ಕಾಗಿ. ಹಾಗೆ ಭಾರತ ಪಾಕಿಸ್ತಾನ ಪಂದ್ಯ ಅಂತ ಅಂದ್ರೆ ಎಂತ ಬದ್ಧ ವೈರಿಗಳು ಅನ್ನುವಂಥದ್ದೆಲ್ಲ ಹಿಂದೆಯಿಂದ ಹಿಸ್ಟ್ರಿ ನಮ್ಗೆ ಸಹಜವಾಗಿ ಗೊತ್ತಿದೆ. ಬಟ್ ನಂಬರ್ಸ್ ಅನ್ನ ನೋಡ್ತಾ ಹೋಗೋಣ. ನಂಬರ್ಸ್ ನೋಡ್ತಾ ಹೋದಂತ ಸಂದರ್ಭದಲ್ಲಿ T20 ಅನ್ನೋ ವಿಚಾರ ಬಂದಾಗ ಭಾರತ ಇಲ್ಲಿ ಸಂಪೂರ್ಣವಾದಂತೆ ಮೇಲ್ಗೈ ಸಾಧಿಸಿರೋದನ್ನ ನಾವು ನೋಡ್ಬೋದಿದೆ. 8 ಪಂದ್ಯಗಳನ್ನ T20 ವಿಶ್ವಕಪ್ನಲ್ಲಿ ಮುಖಾಮುಖಿಯಾಗಿವೆ ಭಾರತ ಹಾಗೆ ಪಾಕಿಸ್ತಾನ. 8 ಪಂದ್ಯದಲ್ಲಿ 7 ಪಂದ್ಯಗಳಲ್ಲಿ ಭಾರತ ಗೆಲುವನ್ನ ದಾಖಲಿಸಿದೆ ಅಂತ ಅಂದ್ರೆ ಇಲ್ಲಿ ಯಾವ ಮಟ್ಟಿಗೆ ಭಾರತ ಇಲ್ಲಿ ಪಾರಮ್ಯ ಮೆರೆದಿದೆ ಅನ್ನುವಂಥದ್ದನ್ನ ನೋಡ್ಬೋದಿದೆ. ಬಿಗಿನಿಂಗ್ ಫಸ್ಟ್ ಮ್ಯಾಚ್ ಅನ್ನೇ ನೀವು ಗಮನಿಸಬಹುದು. ಅವತ್ತು ಭಾರತ ಹಾಗೆ ಪಾಕಿಸ್ತಾನ ನಡುವೆ ಟೈ ಆಗಿತ್ತು ಆ ಪಂದ್ಯ. ಆಮೇಲೆ ಬಾಲ್ಔಟ್ ನಲ್ಲಿ ಧೋನಿ ಕ್ಯಾಪ್ಟನ್ಸಿಯಲ್ಲಿ. ಸೊ ಅವತ್ತಿನಿಂದನೇ ಆ ರೋಚಕತೆ T20 ಹೇಗಿರುತ್ತೆ ಅನ್ನುವಂಥದ್ದು ನಮಗೊಂದು ಸಿಕ್ಕಿಬಿಟ್ಟಿದೆ ಉದಾಹರಣೆ. ಸೊ ಈಗ ಅದ್ರ ಮುಂದುವರೆದ ಭಾಗ ನಡ್ಕೊಂಡು ಬಂದಿದೆ. ಸೊ ಒಂದು ಪಂದ್ಯದಲ್ಲಿ ನಾವು ಸೋತಿರೋದನ್ನ ಬಿಟ್ರೆ ಉಳಿದಂತಹ ಸಂದರ್ಭದಲ್ಲಿ ನಾವು ಪಾಕಿಸ್ತಾನಕ್ಕೆ ಯಾವ ಹಂತಲ್ಲೂ ಕೂಡ ನಾವು ಶರಣಾಗಿಲ್ಲ. ಇನ್ನು T20 ವರ್ಲ್ಡ್ ಕಪ್ ಅನ್ನ ಹೊರತುಪಡಿಸಿ ಮೊನ್ನೆ ಏಷ್ಯಾ ಕಪ್ ಪಂದ್ಯ ನಮ್ಗಿನ್ನೂ ಕಣ್ಮುಂದೆ ಇದೆ. ಮೂರು ಪಂದ್ಯಗಳಲ್ಲಿ ನಾವು ಹೇಗೆ ಬಗ್ಗುಬಡಿದ್ವಿ ಅನ್ನುವಂಥ ವಿಚಾರ. ಸೊ ಇದು ನಂಬರ್ಸ್ ನೋಡಿದಂಥ ಸಂದರ್ಭದಲ್ಲಿ ಭಾರತಕ್ಕೆ ಪಾಕಿಸ್ತಾನ ಕಂಪ್ಯಾರಿಸನ್ನೇ ಅಲ್ಲ ಅನ್ನುವಂಥ ಸ್ಪಷ್ಟ. ಹಾಗೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಇವತ್ತಿನ ಪಂದ್ಯದ ರೋಚಕತೆ ಹೇಗಿರ್ಬೋದು, ಏನು ಎತ್ತ, ಕೆಲವೊಂದಷ್ಟು ಇಂಡಿವಿಜುವಲ್ ಆಗಿ ಪ್ಲೇಯರ್ಸ್ಗಳ ಒಂದು ನಾವು ಸ್ಟ್ಯಾಟಿಸ್ಟಿಕ್ಸ್ ಕೂಡ ನೋಡ್ತಾ ಹೋಗೋಣ. ಬಹಳ ರೋಚಕವಾಗಿದೆ ಎರಡೂ ಟೀಮ್ ಪ್ಲೇಯರ್ಸ್ ನ ಕಡೆಗೆ ಗಮನ ಕೊಟ್ಟಂತ ಸಂದರ್ಭದಲ್ಲಿ. ಚಂದ್ರಮೌಳಿ ಕಣವಿಯವರೇ, ಬಹಳ ಟೈಮ್ ಆದ ನಂತರದಲ್ಲಿ ನಮಗೆ ಸಿಕ್ಕಿದ್ದೀರಾ. ನೀವು ಅಷ್ಟೇ, ಆನಂದ್ ಕಟ್ಟಿ ಅವರು ಅಷ್ಟೇ. ಬಟ್ ವಿಚಾರ ಅಂತಂದ್ರೆ ಇವತ್ತಿನ ಪಂದ್ಯ ನೀವು ಹೇಗೆ ಎದುರು ನೋಡ್ತಾ ಇದ್ದೀರಾ ಸರ್? ಬಹುಶಃ ಕಳೆದ ಮೊನ್ನೆ ಏಷ್ಯಾ ಕಪ್ ಅಲ್ಲೆಲ್ಲ ನಾವು ಮಾತನಾಡಿದಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅತಿಥಿಗಳು ಬಹಳ ಸುಲಭವಾಗಿ ಹೇಳ್ಬಿಡ್ತಾ ಇದ್ರು, ಇದ್ರಲ್ಲಿ ಏನೋ ಭಾರತನೇ ಗೆಲ್ಲೋದು ಅಂತ. ಬಟ್ ಇವತ್ತು ಹಾಗಿದೆಯಾ? ಅದೇ ರೀತಿಯಾಗಿದೆಯಾ ವಾತಾವರಣ? ಬಟ್ ಮ್ಯಾಚ್ಗಿಂತ ಮುಂಚೆ ದೊಡ್ಡ ಮ್ಯಾಚ್ ಆಗೋಗ್ಬಿಟ್ಟಿದೆ. ಕರೆಕ್ಟ್. ಉತ್ತರ ಕನ್ನಡದಲ್ಲಿ ದೊಡ್ಡಾಟ ಮೋಸಿನ್ ಅಕ್ಯೂರ್ ಎಲ್ಲ ಆಡಿದ್ರು ಮತ್ತೆ ವಾಪಸ್ ಬಂದ್ರು. ಯೂಟರ್ನ್ ಅಂತ ನಾವು ಅಂತೀವಿ, ಅವರು ಯೂಟರ್ನ್ ಎಲ್ಲ ನಾವು ಬಂಗ್ಲಾ ಬಂಧುಗಳಿಗೆ ನಾವು ಹೆಲ್ಪ್ ಮಾಡಿದ್ವಿ ಅಂತ ಹೇಳಿದ್ರು. ಹೌದು, ಯಾವತ್ತು ICC ಬಂಗ್ಲಾ ಬಂಧುಗಳ ಮೇಲೆ ರಿಸ್ಟ್ರಿಕ್ಷನ್ ಸ್ಯಾಂಕ್ಷನ್ ಹಾಕ್ತೀವಿ ಅಂತ ಹೇಳಿರಲಿಲ್ಲ. ಕರೆಕ್ಟ್. ಅದು ಅವ್ರು ಮಾಡಿಸಿದ್ರು ಅಂತ ತಿಳ್ಕೊಂಡ್ರೆ ಓಕೆ ಅವ್ರವ್ರು ಅವ್ರವ್ರು ತಟ್ಕೊಳ್ಳಿ. ಅಷ್ಟೆಲ್ಲ ಆದ್ಮೇಲೆ ಈಗ ಆಡ ಬಂದಿದ್ದಾರೆ. ಬಟ್ ಈಗ ನೋಡಿದ್ರೆ ಮಲ್ತೇಶ್ ಮಧು ಅವರೇ ನೋಡಿ, ಈಗ ಏಷ್ಯಾ ಕಪ್ ಅಲ್ಲಿ 3-0 ನಾವು ಗೆದ್ವಲ್ಲ, ಅದು ಕಂಡೀಷನ್ಸ್ ಬೇರೆ ಇತ್ತು. ಇದು ಪ್ರೇಮದಾಸ ಅಂದ್ರೆ ದೊಡ್ಡ ಗ್ರೌಂಡ್, ಸ್ಕ್ವೇರ್ ಬೌಂಡ್ರೀಸ್ ದೊಡ್ಡದು, 80-85 ಮೀಟರ್ ದೊಡ್ಡದು, ಲೈಟ್ಸ್ ಬಹಳ ಚೆನ್ನಾಗಿದೆ.
ಅವ್ರು ಎಷ್ಟೇ ರೋಲ್ ಮಾಡಿ ಅಂದರೆ T20 ಅಂದ್ರೆ ಏನು ಎಂಟರ್ಟೈನ್ಮೆಂಟ್, Correct. ಕ್ರಿಕೆಟೈನ್ಮೆಂಟ್ ನೀವೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ಎಷ್ಟು ರೋಲ್ ಮಾಡಿ ಅದನ್ನ ಬ್ಯಾಟಿಂಗ್ ಫ್ರೆಂಡ್ಲಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಬೇಸಿಕ್ ಅದನ್ನ ನೇಚರಿಂದ ಬದಲು ಮಾಡೋಕ್ಕಾಗಲ್ಲ. Correct. ಸೊ ಸ್ಲೋ ಆ್ಯಂಡ್ ಲೋ ಇದ್ದೇ ಇರುತ್ತೆ. ಸ್ಪಿನ್ನರ್ಸ್ಗೆ ಸಹಕಾರಿ ಆಗ್ಬಹುದು, ಬಟ್ ಅದರ ರೀತಿ ನೋಡಿದ್ರೆ ಈ 3 ಮ್ಯಾಚ್ ಆಗಿದ್ದೀವಿ ಇಲ್ಲಿ ಹೌದು ಇದೇ ಮೈದಾನದಲ್ಲಿ. ಹೌದು. ಬಟ್ ಪಾಕಿಸ್ತಾನ 10 ದಿವಸದಿಂದ 12 ದಿವಸ ಇದ್ರೂ ಕೂಡ ಇಲ್ಲಿ ಆಡಿಲ್ಲ. ಸಿನಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಆಡಿದ್ರು. Correct. ಇಲ್ಲಿ ಕೂಡ ಏನಂತಂದ್ರೆ ಆ 3 ಮ್ಯಾಚ್ 11 ಗಂಟೆ ಒಂದಾಗಿದೆ, 3 ಗಂಟೆ ಒಂದಾಗಿದೆ, 7 ಗಂಟೆಗೆ ಒಂದಾಗಿದೆ. ಯಾವಾಗಲೂ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಗೆದ್ದಿದ್ದಾರೆ. ಆಮೇಲೆ ಜಿಂಬಾಬ್ವೆ ಆಸ್ಟ್ರೇಲಿಯಾ ನೋಡಿದ್ರೆ ಫಸ್ಟ್ 4 ವಿಕೆಟ್ ಮಸಕಾಜ ತಗೊಂಡದ್ದು ಅಂತಂದ್ರೆ ವೇಗದ ಬೌಲರ್ ತಗೊಂಡಾರೆ. ಹಿಂಗಾಗಿ ಟೋಟಲಿ ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ ಅಂತಲ್ಲ, ಆದ್ರೂ ಅವ್ರು 5 ಜನದ ಲಾಸ್ಟ್ ಮ್ಯಾಚ್ ಅಲ್ಲಿ ಆಡ್ಸಿದ್ದಾರೆ. ಅವ್ರು ಆಡ್ಸಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ದೊಡ್ಡ ಚಿಂತೆ ಅಲ್ಲದು, ಅಂದ್ರೆ ಗುಡ್ ಹೆಡೇಕ್ ಅದು. ಅಂದ್ರೆ ನಮ್ಮಲ್ಲಿ ಈಗ ರಿಂಕು ಸಿಂಗ್ ಅಷ್ಟೊಂದು ಇದು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಅವ್ರ ಬದಲಾಗಿ ವಾಷಿಂಗ್ಟನ್ ಸುಂದರ್ ಬರಬೇಕು. ವಾಷಿಂಗ್ಟನ್ ಸುಂದರ್ ಇನ್ನೂ ಸ್ವಲ್ಪ ಪಕ್ಕೆ ನೋವು ಇದೆ ಅಂತ ಬ್ಯಾಟಿಂಗ್ ಅಲ್ಲಿ ನಿನ್ನೆ ಅರ್ಧ ಗಂಟೆ ಆಡಿದ್ರು ಕೂಡ. ಆಮೇಲೆ ನಮ್ಮ ಅನ್ನ ಬೆಳೆ ತಿನ್ಬಿಟ್ಟು ತಯಾರಾಗಿದ್ದಾರೆ ಅಭಿಷೇಕ್ ಶರ್ಮಾ ಅವರು, ಅಂದ್ರೆ ಡಿಹೈಡ್ರೇಷನ್ ಇಂದ. ಅಂದ್ರೆ ಗೊತ್ತಲ್ಲ ನಿಮ್ಗೆ, ಅಂದ್ರೆ ಕಿಚಡಿ ಅಂತಂದ್ರೆ ವರ್ಲ್ಡ್ ಇದು ಅಕ್ನಾಲೇಜ್ ಮಾಡಿದೆ, ಅಂದ್ರೆ ಬೆಸ್ಟ್ ಪೌಷ್ಟಿಕ ಆಹಾರ ಅಂತ ಹೇಳ್ಬಿಟ್ಟು ತಿಂದು ರೆಡಿ ಆಗ್ತಾ ಇದ್ದಾರೆ. ಬಟ್ 4 kg ಕಡಿಮೆ ಆಗಿದಾರಂತೆ ಅದು. ಬಟ್ ಪವರ್ ಹಿಟ್ಟಿಂಗ್ ಸ್ವಲ್ಪ ಮೊಮೆಂಟಮ್ ಬೇಕು, ಮೊಮೆಂಟಮ್ ಬೇಕಾಗುತ್ತೆ, ಸ್ವಲ್ಪ ಕಡಿಮೆ ಆಗೋದು. ಬಟ್ ಹೆಸರು ಬಟ್ ಮಧು, ಇಲ್ಲಿ ಒಂದು ವಿಚಾರ ಅಂತಾನೆ ಚನ್ನಮೌಳಿ ಕಣಿವೆ ಅವರು ಹೇಳಿದಾಗ ನಾವು ಒಂದು ಆಯಾಮದಲ್ಲಿ ನೋಡ್ಬೇಕು ಅಂದ್ರೆ ಪ್ರೇಮದಾಸ ಅಂತಾರೆ ಬಹಳ ಸ್ಪಿನ್ನರ್ ಸ್ನೇಹಿ ಅನ್ನುವಂತಹ ಒಂದು ಗಮನ. ಆಮೇಲೆ ಪಾಕಿಸ್ತಾನಕ್ಕೆ ಅನುಕೂಲ ಆಗ್ಬಿಡುತ್ತೆ, ಯಾಕಂದ್ರೆ ಆಲ್ರೆಡಿ ಹೈಬ್ರಿಡ್ ಮಾದರಿ ಶ್ರೀಲಂಕಾ ಎರಡನ್ನೂ ನಾವಿಲ್ಲಿ ರೂಲ್ ಔಟ್ ಮಾಡ್ಬೋದು. ಯಾಕಂತಂದ್ರೆ ಕಳೆದ ಮ್ಯಾಚ್ ಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಆಮೇಲೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತವ್ರು ಗೆದ್ದಿರೋದನ್ನ ನೋಡಿದ್ರೆ ಚೇಸಿಂಗ್ ಸಹಜವಾಗಿ ಎಲ್ಲರೂ ಆಪ್ಟ್ ಮಾಡ್ಕೊಳ್ತಾರೆ. ಬಟ್ ಭಾರತ ತನ್ನ ಲೆಕ್ಕಾಚಾರ ಬದಲು ಮಾಡ್ಬೇಕಾ ಅಂತ ಹೇಳ್ಕೊಂಡು ಒಂದು ವಿಚಾರ ಅನ್ಕೊಂಡಿದೆ. ನಿಜವಾಗ್ಲು ಏನಂತಂದ್ರೆ ಫಸ್ಟ್ ಕಣಿವೆ ಹೇಳ್ದಂಗೆ ಕಂಡೀಷನ್ಸ್ ಇಬ್ಬರಿಗೂ ಒಂದೇ. ಯಾಕಂದ್ರೆ ನಮ್ಮ ಶ್ರೀಲಂಕಾ ಕಂಡೀಷನ್ಸ್ ಪಾಕಿಸ್ತಾನ್ಗೂ ಅದೇ ತರ ಇದೆ, ಇಂಡಿಯಾಗೂ ಅದೇ ತರ ಇದೆ. ಆಮೇಲೆ ನಿಮ್ಮ ಶ್ರೀಲಂಕಾದ ಕಂಡೀಷನ್ಸ್ ನೋಡಿದ್ರೆ ಚಾಮುಂಡ ವಾಸ್ನು ನೋಡಿದೆ, ಮುತ್ತೆ ಮುರಳೀಧರನು ನೋಡಿದೆ ಅಲ್ಲಿ. ಸೊ ಇಬ್ರು ಒಂಥರ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮ್ ಮಾಡಿರೋದೇ ಅಲ್ಲಿ. ವಾಸುನು ಚೆನ್ನಾಗಿ ವಿಕೆಟ್ ಎತ್ತಿ ಬಂದಿದ್ದಾರೆ. ಸೊ ಅದೇ ತರ ಯಾರಿಗೆ ಸಪೋರ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬ್ಯಾಟಿಂಗಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಯಾರು ತರ ಕ್ಯಾಲ್ಕುಲೇಟಿವ್ ಗೇಮ್ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಬಟ್ ಇದರಲ್ಲಿ ಒಂದೇ ಕನ್ವೀನಿಯನ್ ಹೇಳಿದಂಗೆ 11 ಮಾಡೋದಕ್ಕೆ ತುಂಬಾನೇ ಒಂಥರ ಟ್ಯಾಕ್ಟಿಕ್ಸ್ ಯೂಸ್ ಮಾಡಬೇಕು. ಎಕ್ಸಾಕ್ಟ್ಲಿ. ಯಾಕಂದ್ರೆ ಅವರು ಸ್ಪಿನ್ನರ್ಸ್ ಮೇಲೆ ಡಿಪೆಂಡ್ ಇದ್ದಾರೆ. ಅವ್ರ ಮ್ಯಾಚ್ ವಿನ್ನರ್ಸ್ ಆಫ್ರಿದಿ ಬಿಟ್ರೆ ಮಿಕ್ಕಿ ಸ್ಪಿನ್ನರ್ಸ್ ಮೇಲೆ ಡಿಪೆಂಡ್. ನಮ್ಮಲ್ಲೂ ಸಹ ಹಂಗೆ ಇದೆ. ಅಕ್ಷರ್ ಪಟೇಲ್ ಕನ್ಸಿಸ್ಟೆಂಟ್ ಆಗಿ ಒಂದೇ ಕಡೆ ಹಾಕುವಂತ ಬೌಲರ್. ನಮಗೂ ವರ್ಲ್ಡ್ ನಂಬರ್ 1 ಬೌಲರ್ ನಮ್ಮ ಹತ್ರ ಇದ್ದಾರೆ, ವರುಣ್ ಚಕ್ರವರ್ತಿ. ಕುಲ್ದೀಪ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಲಾಸ್ಟ್ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ನೋಡಿದ್ರೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಸೊ ಹೀಗಾಗಿ ನಮಗೂ ಮ್ಯಾಚ್ ವಿನ್ನಿಂಗ್ ಬೌಲರ್ಸ್ ಜಾಸ್ತಿ ಇದ್ದಾರೆ ಇಲ್ಲಿ. ಸೊ ಬೂಮ್ರಾ ಅಂತೂ ನಮಗೆ 100% ನಮಗೆ ನಂಬರ್ 1 ಹಾರ್ಸ್ ಅದೇ ನಮ್ಗೆ. ಸೊ ಹೀಗಾಗಿ ತಲೆ ಕೆಡ್ಸ್ಕೊಳ್ಳೋದು ಜಾಸ್ತಿ ನಮ್ಗಿಲ್ಲ. ಬಟ್ ಒಂದು ಅಡ್ವಾಂಟೇಜ್ ನಮ್ಗಿರೋ ಅಂದ್ರೆ 3 ಲೆಫ್ಟ್ ಹ್ಯಾಂಡರ್ಸ್. ಅವ್ರ ಹತ್ರ 2 ಲೆಗ್ ಸ್ಪಿನ್ನರ್ಸ್ ಕೂತಿದ್ದಾರೆ ಇಲ್ಲಿ, ಒಬ್ಬ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಕೂತಿದ್ದಾರೆ. ಹೀಗಾಗಿ ಅಯ್ಯೂಬನ್ ಬಿಟ್ರೆ ಜಾಸ್ತಿ ಆಫ್ ಸ್ಪಿನ್ನರ್ ಪಾರ್ಟ್ ಟೈಮ್ ಆಗಿ ಮಾಡ್ಬೇಕಲ್ಲಿ. ಸೊ ಹಿಂಗಾಗಿ 11 ನಮಗ್ ಮಾಡೋಕೆ ತುಂಬಾ ತೊಂದರೆ ಇಲ್ಲ. ಅವ್ರು ಯಾರನ್ನ ಆಡಿಸ್ಬೇಕು. ಬಟ್ ಇಸ್ ದೇರ್ ಎನಿ ಪಾಸಿಬಿಲಿಟಿ ಅಂದ್ರೆ ಇಲ್ಲಿ ನಾವು ಸ್ಪಿನ್ನಿಗೆ ಏನಾದ್ರು ಹೆಚ್ಚಿನ ಗಮನ ಕೊಡಬೇಕು ಅಂತ ಅಂದ್ರೆ ಕುಲ್ದೀಪ್ ಯಾದವ್ ಅವ್ರನ್ನ ಇವತ್ತು ಆಡಿಸಿ ನಾವೇನಾದ್ರೂ ಹಾರ್ದಿಕ್ ಮಾಡ್ಬೋದು ಬುಮ್ರಾ ಜೊತೆ. ಆಮೇಲೆ ದುಬೆ ಇದು ಏಷ್ಯಾ ಕಪ್ ಅಲ್ಲಿ ಮಾಡಿದವ್ರು ಯಾರು ನ್ಯೂ ಬಾಲ್ ಇಂದ ಹಾರ್ದಿಕ್ ಇರಲ್ಲ. ಕುಲ್ದೀಪ್ ಅಂದ್ರೆ ನಾವು ಯಾವುದೇ ಚೇಂಜ್ ಮಾಡ್ಕೊಳ್ಳಿಕ್ಕೂ ನಡೆಯುತ್ತೆ. 1 ಮಾಡಬಹುದು, 2 ಮಾಡಬಹುದು, 3ವರೆಗೂ ಮಾಡಬಹುದು. ನಮಗೆ ಸಿರಾಜ್ ಮಾತ್ರ ಈಗ ಅಭಿಷೇಕ್ ಶರ್ಮಾ ಅವರು ಜಾಯ್ನ್ ಆಗ್ತಾರಾ ಅಥವಾ ಕುಲ್ದೀಪ್ ಯಾದವ್ ಅವರು ಜಾಯ್ನ್ ಆಗ್ತಾರಾ ಅನ್ನುವಂತ ಕ್ಯೂರಿಯಾಸಿಟಿ ಅಂತ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ರಿವೀಲ್ ಆಗುತ್ತೆ. ಇನ್ನು ಅನನ್ಯ ಅವರೇ, ನೀವು ಹೆಣ್ಮಕ್ಳು ಅಂತ ಅಂದಾಗ ಒಂದಷ್ಟು ಜನರಿಗೆ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇರುತ್ತೆ, ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ತಾರೆ. ನೀವು ಹೇಗೆ ಫಾಲೋ ಮಾಡ್ತಾ ಇರ್ತೀರಾ? ಬಟ್ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಮಾತ್ರ ಹೆಚ್ಚು ಎಕ್ಸೈಟ್ಮೆಂಟ್ ಇದೆಯಾ ಹೇಗೆ ಅಂತ? ಭಾರತ ಪಾಕಿಸ್ತಾನ ಮ್ಯಾಚ್ ಅಂತ ಬಂದಾಗ ಅದೊಂದು ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾವಾಗ ಇಂಡಿಯಾ ಗೆಲ್ಲುತ್ತೋ ಬಿಡುತ್ತೋ, ಪಾಕಿಸ್ತಾನ ಅಂತ ಬಂದಾಗ ನಾವು ಗೆಲ್ಲೇಬೇಕು ಅನ್ನೋ ಆಟ ಪ್ರತಿಯೊಬ್ಬರಿಗೂ ಇರುತ್ತೆ. ಆ್ಯಂಡ್ ನಾನು ಚಿಕ್ಕಂದ್ರಲ್ಲಿ ಅಷ್ಟಾಗಿ ಕ್ರಿಕೆಟ್ ನೋಡೋಕೆ ಆಗಿರಲಿಲ್ಲ, ಬಟ್ ಮನೆಯಲ್ಲಿ ನೋಡ್ತಿದ್ರು. ನಮ್ಮ ತಾಯಿಯವ್ರಿಗೆ ತುಂಬಾ ಇಷ್ಟ. ಇತ್ತೀಚೆಗೆ ನಾನು ಕ್ರಿಕೆಟ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಈ IPL ಬಂದು ಆಲ್ಮೋಸ್ಟ್ ಹೆಣ್ಮಕ್ಳು ಕೂಡ ಈಗ ಎಲ್ಲ ರಿವ್ಯೂ ಮಾಡೋ ಅಷ್ಟಿದಾಗಿದೆ. ಸರ್ ಕಣ್ಣವ್ರು ಹೇಳಿ, ಹೇಗೆ ಇವತ್ತಿನ ಪಂದ್ಯ ಹೇಗೆ ಎದುರು ನೋಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು? ಬಹಳ ಸುಲಭವಾಗಿ ಇಂಥವ್ರು ಗೆದ್ಬಿಡ್ತಾರೆ ಅನ್ನೋ ರೀತಿಯಾಗಿ ಇಲ್ಲ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲು ನನಗನ್ಸಿರೋ ಪ್ರಕಾರ ಪಾಕಿಸ್ತಾನ ನಮಗೆ ಕಂಪ್ಯಾರಿಸನ್ ಟೀಮೇ ಅಲ್ಲ ಅನ್ಸುತ್ತೆ. ಬಿಕಾಸ್ ಈಗಿರೋ ನಮ್ಮ ಯಂಗ್ಸ್ಟರ್ಸ್ ಟೀಮ್ಗೂ ಕಂಪೇರ್ ಮಾಡಿದ್ರೆ ಅಂದರೆ ಈಸಿಲಿ ಅಂದರೆ ಅವ್ರ ಕಡೆ ಮಿಡ್ಲ್ ಆರ್ಡರ್ಸ್ ಇಲ್ಲ. ಮತ್ತು ಇವಾಗ ನಮ್ಮವರು 150 ಅಲ್ಲ 140 ಹಾಕಿದ್ರು ಈಸಿಯಾಗಿ ಆಡೋ ಥರ ಆಗಿದ್ದಾರೆ ಎಲ್ಲ ಯಂಗ್ಸ್ಟರ್ಸು. ಹಾಗಾಗಿ ಕಾಂಪಿಟೇಟಿವ್ ಗೇಮ್ ಆಗುತ್ತೆ ಅಂತ ನನಗೂ ಏನು ಅನ್ನಿಸ್ತಾ ಇಲ್ಲ. ಆ ಹೈಪ್ ಜನ ಕೊಡ್ತಿರ್ಬೋದು ಅಷ್ಟೇ. ಪಾಕಿಸ್ತಾನ ನಮಗೆ ಕಾಂಪಿಟೇಟಿವ್ ಟೀಮ್ ಏನಲ್ಲ. ಕರೆಕ್ಟ್, ಹೌದು.
ಹೌದು. ಬಟ್ ಇದರ ಜೊತೆಗೆ ಭಾರತದ ಶಕ್ತಿ ಹಾಗೆ ದೌರ್ಬಲ್ಯ ಅನ್ನೋದು, ಅಥವಾ ಎಲ್ಲಿ ಸ್ವಲ್ಪ ಸರಿಪಡಿಸ್ಕೊಳ್ಬೇಕು ಅನ್ನೋಂಥ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಕಡೆಗೆ ನಾವು ಸ್ವಲ್ಪ ಗಮನ ಕೊಡ್ತಾ ಹೋಗೋಣ. ಅಂದ್ರೆ ಇವತ್ತು ಅಂದ್ರೆ ನನಗೆ ಗೊತ್ತಿರೋ ತರ ಸ್ಪಿನ್ ತುಂಬಾ ಯೂಸ್ ಆಗುತ್ತೆ, ಯಾಕಂದ್ರೆ ಬಿಕಾಸ್ ಅದು ಪ್ರೇಮ್ದಾಸ್ ಅನ್ನೋದು ಸ್ಲೋ ಪಿಚ್ ಆಗಿರೋದ್ರಿಂದ correct. ಇವತ್ತು ಸ್ಪಿನ್ ಅಂದ್ರೆ ಹರ್ಷದೀಪ್ ಅವಶ್ಯಕತೆ ಇವತ್ತಿರಲ್ಲ ಅಂತ ರಿಪ್ಲೇಸ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಕರೆಕ್ಟ್. ಇನ್ನು ನಮ್ಮ ಸ್ಟ್ರೆಂತ್ ನೋಡ್ತಾ ಹೋಗೋಣ. ಸೂರ್ಯಕುಮಾರ್ ಯಾದವ್ ಆಮೇಲೆ ಸ್ಫೋಟಕ ಬ್ಯಾಟ್ಸ್ಮನ್ ಗಳನ್ನ ಟೀಮ್ ಇಂಡಿಯಾ ಹೊಂದಿದೆ. ಭಾರತದ ಪ್ಲೇಯರ್ಸ್ ಗಳು ಆಲ್ಮೋಸ್ಟ್ ಎಲ್ಲ ಫಾರ್ಮ್ ನಲ್ಲಿ ಇದ್ದಾರೆ ಅನ್ನುವಂತ ರೀತಿಯಾಗಿದೆ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್ ಅಗ್ರಸ್ಥಾನದಲ್ಲಿದ್ದಾರೆ. ಇಬ್ಬರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ನೋಡ್ಬೇಕಿದೆ ಇವತ್ತು. ಆಮೇಲೆ ತಿಲಕ್ ವರ್ಮಾ ಒಂದು ಹಂತದಲ್ಲಿ ವಿರಾಟ್ ಕೊಹ್ಲಿ ಅವರು ಮ್ಯಾನೇಜ್ ಮಾಡಿದಂತಹ ರೀತಿಯಾಗಿ ಈಗ ತಂಡವನ್ನು ತೆಗೆದುಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತವರು. ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಇಬ್ರು ಆಲ್ರೌಂಡರ್ಸ್, ಜೊತೆಗೆ ಪವರ್ ಹಿಟರ್ಸ್, ಜೊತೆಗೆ ಬೂಮ್ರಾ ಡೆತ್ ಓವರ್ ನಲ್ಲಿ ಬೂಮ್ರಾ ಅವ್ರನ್ನ ಮೀರಿಸುವಂತವ್ರು ಯಾರೂ ಇಲ್ಲ. ಹರ್ಷದೀಪ್ ಸಿಂಗ್ ಸ್ವಿಂಗ್ ಮ್ಯಾಜಿಕ್ ಅನ್ನ ಗಮನಿಸಬಹುದು. ಸ್ಪಿನ್ ಮಾಂತ್ರಿಕರನ್ನ ಹೊಂದಿದೆ ಇಲ್ಲಿ ಟೀಮ್ ಇಂಡಿಯಾ. ಬಟ್ ಬೂಮ್ರಾ ಅನ್ನುವಂತ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವು ಫರಾನ್ ಅವರನ್ನು ಕೂಡ ಗಮನ ಕೊಡಬೇಕು. ಯಾಕಂದ್ರೆ ಬೂಮ್ರಾ ಅವರ ವಿರುದ್ಧವಾಗಿ ಫರಾನ್ ಅವರು ಬಹಳ ಒಳ್ಳೆ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. 3 ಸಿಕ್ಸರ್ ಅನ್ನ ಸಿಡಿಸಿದ್ರು. 100 ಬಾಲ್ ನಂತರ 1 ಸಿಕ್ಸರ್ ಹೊಡೆದಿದ್ರು. ಏಷ್ಯಾ ಕಪ್ ಅಲ್ಲಿ ಬುಮ್ರಾ ಅವ್ರಿಗೆ ಯಾರು ಹೊಡೆದಿಲ್ಲ. ಎಕ್ಸಾಕ್ಟ್ಲಿ ಫಸ್ಟ್ ಟೈಮ್ ಅವ್ರು ಹೊಡೆದದ್ದು. 100 ಬಾಲ್ ಆದ ನಂತರದಲ್ಲಿ ಬೂಮ್ರಾ ಅವರಿಗೆ ಹೊಡೆದಿದ್ರು. ಹಾಗಾಗಿ ಫರಾನ್ ಹಾಗೆ ಬೂಮ್ರಾ ನಡುವಿನ ಆ ಫೈಟ್ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವಿವತ್ತು ನೋಡೋಕೊಂದು ಅವಕಾಶ ಸಿಗ್ಬೋದು. ಇನ್ನು ರಿಂಕು ಸಿಂಗ್ ಹಾಗೆ ತಿಲಕ್ ವರ್ಮಾ, ನಾನು ಆಗ್ತಾನೆ ಹೇಳಿದಾಗೆ ಮಿಡಲ್ ಆರ್ಡರ್ ನಲ್ಲಿ ಬಹಳ ಸ್ಟ್ರೆಂತ್ ಕೊಡುವಂತವ್ರು. ಇನ್ನು ವೀಕ್ನೆಸಸ್ ಏನು ಅನ್ನುವಂಥನ್ನ ನೋಡ್ತಾ ಹೋಗೋಣ. ಸ್ಪಿನ್ ವಿರುದ್ಧದ ಹೋರಾಟದ ಸವಾಲಿದೆ. ಯಾಕಂತ ಅಂದ್ರೆ ಹಿಂದೆ ಎಲ್ಲ ಪಾಕಿಸ್ತಾನ ಸ್ಪೀಡ್ಸ್ಟರ್ಸ್ ವರ್ಸಸ್ ಭಾರತದ ಬ್ಯಾಟರ್ಸ್ ಅನ್ನುವಂತ ರೀತಿಯಾಗಿತ್ತು. ಆದ್ರೆ ಈಗ ಹಾಗಲ್ಲ. ಪಾಕಿಸ್ತಾನದ ಸ್ಪಿನ್ನರ್ಸ್ ವರ್ಸಸ್ ಬ್ಯಾಟ್ಸ್ಮನ್ಸ್ ಅನ್ನುವಂತ ರೀತಿಯಾಗಿ ಆಗೋಗಿದೆ. ಕಾರಣ ಅಂತಾರೆ ಸುಮಾರು 5 ಮಂದಿ ಸ್ಪಿನ್ನರ್ಸ್ ಅನ್ನ ಕಣಕ್ಕಿಳಿಸುವ ತಾಕತ್ ಹೊಂದಿದೆ ಪಾಕಿಸ್ತಾನ. ಫಿಟ್ನೆಸ್ ಸಮಸ್ಯೆ ಸ್ವಲ್ಪ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮಧ್ಯಮ ಕ್ರಮಾಂಕ ಸ್ಪಿನ್ ವಿರುದ್ಧ ಹೋರಾಡುತ್ತಾ ಅನ್ನುವಂತ ಸವಾಲ್ ಅದನ್ನು ಹೇಗೆ ಎದುರಿಸುತ್ತೆ ಅನ್ನುವಂಥದ್ದು. ಸೂರ್ಯಕುಮಾರ್ ಯಾದವ್ ಜೊತೆಗೆ ಹಾರ್ದಿಕ್ ಪಾಂಡ್ಯ ಏನಾದ್ರು ಬೇಗ ಔಟ್ ಆಗ್ಬಿಟ್ರೆ ಸಮಸ್ಯೆ ಇರುವಂತದ್ದು. ಒಂದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಇಬ್ರು ಕೂಡ. ಎರಡನೇದಾಗಿ ಮಿಡಲ್ ಆರ್ಡರ್ ಅನ್ನ ಬಹಳ ಸ್ಟ್ರೆಂತ್ ಕೊಡಬೇಕಾದಂತ ಬ್ಯಾಟ್ಸ್ಮನ್. ಇನ್ನು ಅಭಿಷೇಕ್ ಶರ್ಮಾ ಅವರಿಗೆ ಅನಾರೋಗ್ಯದ ಸಮಸ್ಯೆ ಜೊತೆಗೆ ಫಿಟ್ನೆಸ್ ಸಮಸ್ಯೆ ಇದೆಯಲ್ಲ, ಅದು ಇಲ್ಲಿ ನಾವು ಗಮನ ಕೊಡ್ತಾ ಇರೋದು. ಇನ್ನು ಪಾಕಿಸ್ತಾನಕ್ಕೆ ಬಾಬರ್ ಅಜಮ್ ಅವರ ಬ್ಯಾಟಿಂಗ್ ಪವರ್ ಈಗ ಮಧ್ಯ ಸಿಕ್ಕಿದೆ. ಅಂದ್ರೆ ಬಹಳ ಸ್ಟ್ರೈಕ್ ರೇಟ್ ಅಲ್ಲಿ ರೊಟೇಟ್ ಮಾಡ್ತಾರೆ ಅನ್ನುವಂಥದ್ದೇನಲ್ಲ. ಬಟ್ ಒಂದು ಇನ್ನಿಂಗ್ಸ್ ಕಟ್ಟೋಕೆ ಅವರಿಂದ ಅನುಕೂಲ ಆಗ್ಬಹುದು ಅಂತ ಹೇಳ್ಕೊಂಡು. ಆಮೇಲೆ ಫಕರ್ ಜಮಾನ್ ಪ್ರಮುಖ ಪಾತ್ರ ವಹಿಸಬಹುದು ಇವತ್ತು. ಅವ್ರನ್ನ ಏನಾದ್ರೂ ಟೀಮ್ಗೆ ಕರ್ಕೊಂಡ್ಬಂದ್ರೆ ಪ್ಲೇಯಿಂಗ್ 11 ಅಲ್ಲಿ. ಸೈಮ್ ಅಯೂಬ್ ಆಕ್ರಮಣಕಾರಿ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅಯೂಬ್ ಬೌಲಿಂಗ್ ನಲ್ಲೂ ಕೂಡ ಅವ್ರು ಕೊಡ್ತಾ ಇರುವಂತಹ ಪರ್ಫಾರ್ಮೆನ್ಸ್, ಆಲ್ರೌಂಡ್ ಪರ್ಫಾರ್ಮೆನ್ಸ್. ಇನ್ನು ವೇಗಿ ಶಹೀನ್ ಶಾ ಅಫ್ರಿದಿ ಮತ್ತೆ ಶಹೀನ್ ಶಾ ಅಫ್ರಿದಿ ಕಳೆದ 2 ಪಂದ್ಯದಲ್ಲೂ ಕೂಡ ಅವರ ಎಕಾನಮಿ 10 ಮೇಲಿದೆ ಅಥವಾ 9.5 ಮೇಲಿದೆ. ಹಾಗಾಗಿ ಈ ಪಂದ್ಯ ನೋಡ್ಬೇಕಿದೆ. ಪ್ರೇಮದಾಸ ಮೈದಾನದಲ್ಲಿ ಸ್ಪಿನ್ನರ್ಸ್ ಗಳು ಬಹಳ ಅಪಾಯಕಾರಿ ಆಗುವಂತ ಕಾರಣಕ್ಕಾಗಿ ನಾವು ಅಫ್ರಿದಿಯನ್ನ ಹೊರತುಪಡಿಸಿ ಪಾಕಿಸ್ತಾನದಲ್ಲಿರುವಂತಹ ಸ್ಪಿನ್ ಪಡೆಯನ್ನ ನಾವು ನೋಡ್ಬೇಕಿದೆ. ಅದರಲ್ಲೂ ಪ್ರಮುಖವಾಗಿ ಈಗ ಅವರು ಎಲ್ಲಾ ಸ್ಟ್ರೆಂತ್ ಗಿಂತ ಹೆಚ್ಚಿಗೆ ಅವ್ರು ನಂಬ್ಕೊಂಡಿರುವಂತದ್ದು ಅಂತ ಅಂದ್ರೆ ತಾರಿಕ್ ಅವರ ಬೌಲಿಂಗ್ ಮೇಲೆ. ಹಾಗಾಗಿ ಅದನ್ನ ನೋಡ್ಬೇಕಿದೆ ನಾವು, ತಾರಿಕ್ ಬೌಲಿಂಗ್ ಹೇಗೆ ಇವತ್ತು ಟ್ರಂಪ್ ಕಾರ್ಡ್ ಆಗಿ ಬಳಸಬಹುದು ಅಂತ. ಇನ್ನು ಕನ್ಸಿಸ್ಟೆನ್ಸಿ ಇಲ್ಲದ ಪ್ರದರ್ಶನ ಇದೆಯಲ್ಲ, ಇದು ಪಾಕಿಸ್ತಾನದ ದೌರ್ಬಲ್ಯ. ಹೆಂಗಾಗ್ತಾರೆ, ನೆದರ್ಲ್ಯಾಂಡ್ ಮುಂದೆ ಸೋಲೋ ತರ ಆಡ್ತಾರೆ, ಇನ್ಯಾವುದೋ ಒಂದು ಪಂದ್ಯದಲ್ಲಿ ಬಹಳ ರೋಚಕವಾದಂತ ಆಟ ಆಡ್ತಾರೆ. ಅವ್ರನ್ನ ಜಡ್ಜ್ ಮಾಡಕ್ಕಾಗಲ್ಲ ಹಿಂಗೆ ಆಡ್ತಾರೆ ಅಂತ. ಮಧ್ಯಮ ಕ್ರಮಾಂಕದ ಆಟಗಾರರು ಮೇಲಿನ ಮೇಲೆ ವಿಫಲ ಆಗ್ತಾ ಇದ್ರೆ ಬಾಬರ್ ಅಜಮ್ ಇಂದ ಅವ್ರಿಗೆ ಏನ್ ಅನುಕೂಲ ಆಗ್ಬೋದು ನೋಡ್ಬೇಕಿದೆ. ಒತ್ತಡ ನಿಭಾಯಿಸದೇ ಇರುವಂತದ್ದು ಪ್ರಮುಖ ದೌರ್ಬಲ್ಯ. ಅದರಲ್ಲೂ ಭಾರತ ಅಂತ ಪಾಕಿಸ್ತಾನ ಮ್ಯಾಚ್ ಅಂತ ಬಂದಂತ ಸಂದರ್ಭದಲ್ಲಿ ಆ ಪ್ರೆಷರ್ ಹ್ಯಾಂಡ್ಲ್ ಮಾಡುವಂತ ಸಂದರ್ಭದಲ್ಲಿ ಪಾಕ್ ಆಟಗಾರರು ಮೇಲಿನ ಮೇಲೆ ಸೋತಿರೋದು ಮೊನ್ನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ನಾವು ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಆದಂತ ಸಂಗತಿಯನ್ನ ನೋಡಬಹುದು. ನಾವು ನೋಡ್ತಾ ಇರೋ ಹಾಗೆ ಎಲ್ಲೆಲ್ಲೂ ಕೂಡ ಸಂಭ್ರಮ ಕಳೆಗಟ್ಟಿದೆ. ಎಲ್ಲಾ ಕಡೆಯೂ ಕೂಡ ಪೂಜೆ ಪುನಸ್ಕಾರಗಳಂತೂ ನೆರವೇರ್ತಾ ಇದೆ. ಇನ್ನು ಮೈಸೂರಿನಲ್ಲಿ ಯಾವ ರೀತಿ ಸಂಭ್ರಮ ಇದೆ, ಬೆಂಗಳೂರಿನಲ್ಲಿ ಯಾವ ರೀತಿ ಸಂಭ್ರಮ ಇದೆ, ನಾವು ಬೆಳಗ್ಗಿಂದಲೂ ಕೂಡ ನೋಡ್ತಲೇ ಇದೀವಿ. ಮೊದಲನೇದಾಗಿ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಹಾಗೆ ಬೆಂಗಳೂರಿನಿಂದ ವಿನಯ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಮ್, ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ, ಮಹಿಳೆಯರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಮಾತನಾಡಿದ್ರು. ಮತ್ತೆ ಹಲವು ಕಡೆಗಳಲ್ಲಿ ಪೂಜೆ ಪುನಸ್ಕಾರ ಅಂತೂ ಆಗ್ತಾ ಇದೆ. ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿ ಎಕ್ಸೈಟ್ಮೆಂಟ್ ಇದೆ, ಕ್ರೇಜ್ ಹೇಗಿದೆ ರಾಮ್? ಮಂಜುನಾಥ್, ಖಂಡಿತವಾಗಿಯೂ ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬೆಳಗಿಂದಲೂ ಸಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ರು. ಇದೀಗ ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲರೂ ಸಹ ಸಿದ್ಧರಾಗಿದ್ದಾರೆ. ನಾನೀಗ ಮೈಸೂರಿನ ಪೆಕ್ಸ್ ಅಂಡ್ ಕೇಕ್ಸ್ ಪಬ್ನಲ್ಲಿದ್ದೇನೆ. ದೊಡ್ಡ ಪರದೆಯಲ್ಲಿ ಭಾರತ ಪಾಕಿಸ್ತಾನ ಪಂದ್ಯವನ್ನು ನೋಡಲಿಕ್ಕೆ ಎಲ್ಲವೂ ಸಹ ಸಜ್ಜಾಗಿದೆ. ಜೊತೆಗೆ ಜೋಶ್ ಕೂಡ ಜೋರಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂಥವರು ಈಗಾಗಲೇ ಪಂದ್ಯದ ಆರಂಭದ ಕ್ಷಣವನ್ನ ಮಿಸ್ ಮಾಡಬಾರ್ದು ಅಂತೇಳಿ ಭಾರತದ ಪರ ಘೋಷಣೆಯನ್ನ ಕೂಗುವಂಥದ್ದು. ಯಾಕಂದ್ರೆ ಭಾರತ ಪಾಕಿಸ್ತಾನ ಪಂದ್ಯ ಅಂದ್ರೆ ಹೈ ವೋಲ್ಟೇಜ್ ಪಂದ್ಯ. ಜಗತ್ತಿನ ಯಾವ ಮೂಲೆಯಲ್ಲೂ ನಡೆದರೂ ಸಹ ಭಾರತವನ್ನು ಚೇರಪ್ ಮಾಡಲಿಕ್ಕೆ ಎಲ್ಲ ಭಾರತೀಯರು ಸಹ ಸನ್ನದ್ಧರಾಗಿರ್ತಾರೆ. ಇದೇ ಕಾರಣಕ್ಕಾಗಿ ಇವತ್ತು ಮೈಸೂರಿನಲ್ಲಿ ಈ ಒಂದು ಪಂದ್ಯವನ್ನ ಒಂದು ಬಾಲ್ ಅನ್ನು ಸಹ ನಾವು ಬಿಡೋದಿಲ್ಲ. ಭಾರತ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಇದುವರೆಗೂ ಹಿಸ್ಟ್ರಿಯನ್ನ ನೋಡಿದ್ರೆ
ಪಾಕಿಸ್ತಾನದ ವಿರುದ್ಧ ಭಾರತ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಈ ಬಾರಿಯೂ ಸಹ ಭರ್ಜರಿ ಗೆಲುವನ್ನು ಸಾಧಿಸ್ತದೆ ಅನ್ನೋ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಸಹ ಸಿದ್ಧರಾಗಿದ್ದಾರೆ. ಈಸ್ಟ್ ಆರ್ ವೆಸ್ಟ್, ಇಂಡಿಯಾ ಇಸ್ ದ ಬೆಸ್ಟ್ ಅನ್ನೋ ಒಂದು ಘೋಷ ವಾಕ್ಯಗಳು ಸಹ ಬರ್ತಾ ಇದೆ, ಚಕ್ಕದೆ ಇಂಡಿಯಾ ಅಂತೇಳಿ. ಸೊ ಅಭಿಮಾನಿಗಳನ್ನ ಮಾತಾಡ್ಸೋಣ, ಅವರ ಕ್ರೀಡಾ ಉತ್ಸಾಹವನ್ನು ಮಾತಾಡ್ಸೋಣ. ಭಾರತ ಪಾಕಿಸ್ತಾನ ಪಂದ್ಯ ಅಂದ್ರೆ ಹೈ ವೋಲ್ಟೇಜ್ ಪಂದ್ಯ. ಸೊ ಯಾವ ರೀತಿ ಸಿದ್ಧವಾಗಿದ್ದೀರಾ ಅಂತ? ನಾವೆಲ್ಲರೂ ಮ್ಯಾಚ್ ನೋಡಕ್ಕಂತಾನೆ ಇಲ್ಲಿಗೆ ಬಂದಿದ್ದೀವಿ. ಬೆಳಗ್ಗೆಯಿಂದ ಫುಲ್ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೀವಿ. ಬೆಳಗ್ಗೆ ಒಂದು ಇವೆಂಟ್ ಇತ್ತು, ಮ್ಯಾಚ್ ಮುಗಿಯೋಷ್ಟ್ರಲ್ಲಿ ಬೇಗ ಮುಗಿಸ್ಬೇಕಂತ ಮುಗಿಸಿದ್ದೀವಿ. ಈಗ ಕಾಯ್ಕೊಂಡು ಕೂತಿದ್ದೀವಿ, ಮ್ಯಾಚ್ ನೋಡಿನೇ ಹೋಗೋದು ಅಂಡ್ ಭಾರತನೇ ಗೆಲ್ಲೋದು. ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು, ಯಾಕಂದರೆ ನಮಗೆ ಅಲ್ಲಿ ಹೋಗಿ ನೋಡೋದಕ್ಕೆ ಆಗೋದಿಲ್ಲ. ಸೊ ಸ್ಕ್ರೀನಲ್ಲಿ ನೋಡಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ. ವಿ ಆಲ್ ಆರ್ ಸೋ ಎಕ್ಸೈಟೆಡ್. ಖಂಡಿತವಾಗಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಜೋಶ್ ಇಂಡಿಯಾ ಟೀಮ್ ಇಂಡಿಯಾ ವಿನ್ ಆ್ಯಂಡ್ ಕಮ್. ಯಾರು ಫೇವ್ರೆಟ್ ಪ್ಲೇಯರು, ಯಾರು ಪರ್ಫಾರ್ಮ್ ಮಾಡ್ಬೋದು? ನನಗೆ ಜಸ್ಪ್ರೀತ್ ಬುಮ್ರಾ ಇಸ್ ಮೈ ಫೇವ್ರೆಟ್ ಪ್ಲೇಯರ್. ಅವ್ರು ಭಾಳ ಚೆನ್ನಾಗಿ ಆಡ್ತಾರೆ. ಸೊ ನನ್ನ ಪ್ರಕಾರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇಸ್ ಎನ್ ಇಮೋಷನ್, ನಾಟ್ ಜಸ್ಟ್ ಅ ಕ್ರಿಕೆಟ್ ಮ್ಯಾಚ್. ಸೊ ಅದಕ್ಕೆ ನೋಡೋದಕ್ಕೆ ವಿ ಆರ್ ಆಲ್ ವೇಟಿಂಗ್ ಫಾರ್ ಇಟ್. ಯುದ್ಧ ಆಗಲಿ ಪಂದ್ಯ ಆಗಲಿ ಭಾರತ ಗೆಲ್ಲಬೇಕು. ಗೆದ್ದೇ ಗೆಲ್ಲುತ್ತೆ. ಭಾರತ ಎಲ್ಲ ಟೈಮು ಗೆದ್ದಿದೆ, ಇವತ್ತೇನು ಡಿಫ್ರೆಂಟ್ ಆಗಿ ನಡೆಯಲ್ಲ. ತುಂಬ ಇದೆ. ನಾನು ಜಾಸ್ತಿ ಕ್ರಿಕೆಟ್ ನೋಡಲ್ಲ, ಬಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಯಾವತ್ತೂ ಮಿಸ್ ಮಾಡಲ್ಲ. ಸೊ ಜೋಶ್ ಇದೆ. ನಾವಿಬ್ರು ಯಾವಾಗ ಬುಮ್ರಾ ಸಪೋರ್ಟ್ ಮಾಡ್ತೀವಿ. ಇಂಡಿಯಾ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್. ಟೀಮಲ್ಲಿ ವಾಚ್ ಮಾಡೋದು ತುಂಬ ಫನ್ ಆಗಿರುತ್ತೆ. ಐತಿಹಾಸಿಕವಾಗಿ ಬಾಂಗ್ಲಾದೇಶದವರು ಪಾಕಿಸ್ತಾನ್ ಇಂಡಿಯನ್ ಬೇರೆ ಮಾಡಿದ್ರು, ಆದರೆ ಇದೊಂದು ಸ್ಪೋರ್ಟ್ ನಮ್ಮನ್ನ ಒಂದು ಮಾಡ್ತಾ ಇದೆ. ಸ್ವಲ್ಪ ಈಸ್ಲಿ ಆದರೂ ಒಳ್ಳೆ ಆ್ಯಟಿಟ್ಯೂಡಲ್ಲಿ ಒಳ್ಳೆ ವಿನ್ನ ಸೆಲೆಬ್ರೇಟ್ ಮಾಡೋಣ ಒಟ್ಟಿಗೆ. ಅದೇ ನನ್ನ ಅಭಿಪ್ರಾಯ. ಆಲ್ ದ ಬೆಸ್ಟ್ ಇಂಡಿಯಾ, ಚಕ್ದೆ. ಮಧು ನಾಗರಾಜ್, ಇದು ಮೈಸೂರು ಕ್ರೀಡಾಭಿಮಾನಿಗಳ ಮಾತು. ಸಾಕಷ್ಟು ಜೋಶ್ನಲ್ಲಿದ್ದಾರೆ. ಬೆಳಗ್ಗೆಯಿಂದಲೂ ಸಹ ಕಾತುರದಿಂದ ಕಾಯ್ತಾ ಇದ್ರು. ಈಗ ದೊಡ್ಡ ಪರದೆಯಲ್ಲಿ ಮೈದಾನದಲ್ಲೇ ನಾವು ಮ್ಯಾಚ್ ನೋಡ್ತಾ ಇದೀವಿ ಅನ್ನೋ ಫೀಲಲ್ಲಿ ಈ ಒಂದು ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಭಾರತದ ಪರ ಘೋಷವಾಕ್ಯಗಳು ಸಹ ಮೊಳಗ್ತಾ ಇದ್ದಾವೆ. ಮಧು ನಾಗರಾಜ್, ಓಕೆ ಥ್ಯಾಂಕ್ ಯು ರಾಮ್. ಹೌ ಇಸ್ ದ ಜೋಶ್ ಅಂದ್ರೆ ಜೋಶ್ ಇಸ್ ಫುಲ್ ಸರ್ ಅನ್ನೋ ಹಾಗೆ ಎಲ್ಲರಲ್ಲೂ ಕೂಡ ಜೋಶ್ ಕಂಡು ಬರ್ತಾ ಇದೆ. ನಾವು ಹೇಳ್ತಾ ಇದ್ವಿ ಎಲ್ಲೆಲ್ಲೂ ಕೂಡ ಸಂಭ್ರಮ ಈಗಾಗಲೇ ಮನೆ ಮಾಡಿದೆ. ಮತ್ತೆ ಎಲ್ಲ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಯಾವ ರೀತಿ ಮ್ಯಾಚ್ ಅನ್ನ ನೋಡ್ಬೇಕು ಅನ್ನುವಂತಹ ಪ್ರಿಪರೇಷನ್ ಅಂತೂ ಜೋರಾಗಿದೆ. ಬೆಂಗಳೂರಿನಲ್ಲೂ ನಾವು ಗಮನಿಸ್ತಾ ಇದ್ವಿ, ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ವಿ ಜನ ಎಷ್ಟು ಎಕ್ಸೈಟ್ ಆಗಿದ್ರು, ಎಷ್ಟು ಮ್ಯಾಚ್ ಬಗ್ಗೆ ಮಾತನಾಡ್ತಾ ಇದ್ರು ಅಂತ ಹೇಳಿ. ವಿನಯ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಲ್ಲೇಶ್ವರಂ ಗ್ರೌಂಡ್ ನಿಂದ. ವಿನಯ್, ಮಲ್ಲೇಶ್ವರಂ ಗ್ರೌಂಡ್ ನಲ್ಲಿ ಯಾವ ರೀತಿ ಕಂಡು ಬರ್ತಾ ಇದೆ ಸಿಚುವೇಶನ್? ಯಾಕೆಂದ್ರೆ ಬೆಂಗಳೂರಿಗರು ಕೂಡ ಈ ಮ್ಯಾಚ್ ನೋಡೋದ್ರಲ್ಲಿ ಮುಂದು ಯಾವಾಗ್ಲೂ ಕೂಡ, ಮತ್ತೆ ಒಂದೊಂದು ದೊಡ್ಡ ದೊಡ್ಡ ಗ್ಯಾಂಗ್ ಮಾಡ್ಕೊಂಡ್ಬಿಡ್ತಾರೆ, ಅಲ್ಲಲ್ಲೇ ಒಂದೊಂದು ಪರದೆಗಳನ್ನ ಮಾಡ್ಕೊಂಡ್ಬಿಡ್ತಾರೆ, ಫುಲ್ ಜೋಶ್ ಆಗಿ ಮ್ಯಾಚ್ ಅನ್ನ ನೋಡ್ತಾ ಕೂರ್ತಾರೆ. ಸೊ ಅಲ್ಲಿ ಯಾವ ರೀತಿ ಇದೆ ವಿನಯ್? ಮಧು, ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನ 18ನೇ ಕ್ರಾಸಲ್ಲಿರುವ ಗ್ರೌಂಡಲ್ಲಿ ಇದ್ದೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೆಂಗಳೂರಲ್ಲಿ ಕ್ರಿಕೆಟ್ ಅಂದರೆ ಅದು ಸಂಡೇ ವೀಕೆಂಡ್ ಟೈಮಲ್ಲಿ ಈ ರೀತಿಯಾಗಿ ಬರುವಂಥದ್ದು ಒಂದು ದೊಡ್ಡ ಜೋಶ್ ಇರುತ್ತೆ. ಹೀಗಾಗಿ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಈ ಒಂದು ಆಟದಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ದೊಡ್ಡ ಉತ್ಸಾಹ. ಇನ್ನು ಇವತ್ತು ಇಂಡಿಯಾ ಪಾಕ್ ಮ್ಯಾಚ್ ಇದ್ದ ಹಾಗೆ ದೊಡ್ಡ ಕ್ರೇಜ್ ಇರುತ್ತೆ. ಸಾಯಂಕಾಲದವರೆಗೂ ಕೂಡ ಮ್ಯಾಚನ್ನು ತಾವು ಆಡಿ ಮ್ಯಾಚನ್ನು ಸಂಜೆ ಬಳಿಕ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಕುಳಿತು ಎಂಜಾಯ್ ಮಾಡೋದಕ್ಕೂ ಕೂಡ ಕಾತರಾಗಿ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ನನ್ನ ಜೊತೆಗೆ ಅಭಿಮಾನಿಗಳಿದ್ದಾರೆ, ನೀವು ನೋಡ್ಬೋದು. ಫುಲ್ ಡೇ ಇವತ್ತು ಅವರು ಫನ್ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ ಮ್ಯಾಚನ್ನು. ಅದರಲ್ಲೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ರೈವಲ್ರಿ ಮ್ಯಾಚನ್ನು ಎಂಜಾಯ್ ಮಾಡೋದಕ್ಕೆ ಈಗಾಗಲೇ ತುದಿಗಾಲಲ್ಲಿ ನಿಂತಿದ್ದಾರೆ. ಕೇಳ್ತಾ ಹೋಗೋಣ ಏನಿದೆ ಅವರ ನಿರೀಕ್ಷೆ, ಹೇಗಿರುತ್ತೆ ಇವತ್ತಿನ ಮ್ಯಾಚ್ ಅಂತ. ಸರ್, ಫಸ್ಟ್ ತಾವು ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀರಿ? ಸರ್, ಭಾರತ ಆಲ್ವೇಸು ವಿನ್ನಿಂಗಲ್ಲಿ ಇರ್ತದೆ. ಭಾರತ ಯಾವಾಗಲೂ ಆಲ್ವೇಸ್ ವಿನ್ನಿಂಗೇ. ಪಾಕಿಸ್ತಾನ ಅಂತೂ ಅವ್ರಿಗೇನು ಲೆಕ್ಕ ಇಲ್ಲ. ಇದರಲ್ಲಿ ಚೆನ್ನಾಗಿ ಆಡಬೇಕಂದ್ರೆ ನಮ್ಮ ಟೀಮಲ್ಲಿ ಕ್ಯಾಪ್ಟನ್ ಆಡ್ತಾರೆ, ಓಪನರ್ ಆಡ್ತಾರೆ, ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ, ಗೆದ್ದೇ ಗೆಲ್ತಾರೆ ಸರ್. ಇಂಡಿಯಾಗೆ ಜೈ. ಓಕೆ, ನೀವೇನು ಹೇಗೆ ವಿಶ್ ಮಾಡ್ತೀರಿ ಇಂಡಿಯಾಕ್ಕೆ? ನನಗೇನಿಲ್ಲ, ಅಭಿಷೇಕ್ ಶರ್ಮಾ ಇವತ್ತು ಆಡಬೇಕು, ಒಳ್ಳೆ ಗೇಮ್ ಆಡಿದ್ರೆ ಸಾಕು, ಒಳ್ಳೆ ಓಪನಿಂಗ್ ಕೊಟ್ಟರೆ ಸಾಕು. ಜರ್ಸಿ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದೀರಾ ಮ್ಯಾಚ್ ನೋಡೋದಕ್ಕೆ? ಕರೆಕ್ಟಾ? ಆಲ್ವೇಸ್ ಸಪೋರ್ಟ್. 2 ಸ್ಟಾರ್ ಇದೆ, ಪಕ್ಕದಲ್ಲಿ ಇನ್ನೊಂದು ಸ್ಟಾರ್ ಬಂದ್ಬಿಟ್ರೆ ಸಾಕು ನಮಗೆ. ಓಕೆ, ನೀವೇನು ಹೇಳ್ತೀರಿ? ಸರ್, ಖಂಡಿತ ಇವತ್ತು ಇಂಡಿಯಾ ಅಪ್ಪರ್ ಎಂಡಲ್ಲಿ ಇದ್ದಾರೆ. ಖಂಡಿತ ಗೆದ್ದೇ ಗೆಲ್ತೀವಿ. ಒನ್ ಸೈಡ್ ಮ್ಯಾಚ್ ಆದರೂ ಇದನ್ನ ನಾವು ಖಂಡಿತವಾಗ್ಲೂ ನೋಡ್ಬೋದು. ಯಾಕಂದ್ರೆ ಪಾಕಿಸ್ತಾನ ಹಿಂದೆ ಮ್ಯಾಚ್ ನೋಡಿದ್ರಿ, ನೆದರ್ಲೆಂಡ್ ಮೇಲೆ ಎಷ್ಟು ಹೀನವಾಗಿ ಆಡೋದು ಅಂತೇಳಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಇಂಡಿಯನ್ ಸೈಡ್ ನೋಡಿದ್ರೆ 15 ಮೆಂಬರ್ಸ್ ಏನಿದ್ದಾರೆ ಬೆಂಚ್ ಸ್ಟ್ರೆಂತ್, ಎಲ್ಲರೂ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಯಾರು ಬಂದರೂ ಕೂಡ ಇವತ್ತು ಚೆನ್ನಾಗಿ ಆಡ್ತಾರೆ. ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್, ಲೋವಲ್ ಮಿಡ್ ಆರ್ಡರ್ ತುಂಬ ಚೆನ್ನಾಗಿದೆ. ಬೌಲಿಂಗ್ ಅಟ್ಯಾಕ್ ಅಷ್ಟೇ ಚೆನ್ನಾಗಿದೆ. ನೀಟಾಗಿ ಅವ್ರ ಕೆಲಸ ನೀಟಾಗಿ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಒಳ್ಳೆ ವಿನ್ ಇವತ್ತು ವಿಶ್ ಮಾಡ್ತೀರಿ ಇಂಡಿಯಾಕ್ಕೆ? ಖಂಡಿತ ಗೆದ್ದು ಬರ್ಬೇಕು ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಓಕೆ, ನೀವು ಇವತ್ತಿನ ಮ್ಯಾಚಲ್ಲಿ ಯಾರು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ? ಸರ್, ಓಪನರ್ಸು ಇಬ್ಬರು ಚೆನ್ನಾಗಿ ಆಡ್ತಾರೆ. ಆಲ್ಮೋಸ್ಟು ಫಸ್ಟು ನಾವು ಅವ್ರು ಆಡಲ್ಲ ಅಂತ ಹೇಳಿದ್ರು ನಮ್ಮ ಮೇಲೆ. ಯಾಕಂದರೆ ನಮ್ಮ ಹತ್ರ ಇರೋ ಎಲ್ಲ ಪ್ಲೇಯರ್ಸು ಫಾರ್ಮಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ ಆಗಿರಲಿ, ಇಶಾನ್ ಕಿಶನ್ ಆಗಿರಲಿ, ಸೊ ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಸೀರೀಸಲ್ಲಿ ಫುಲ್ ಫಾರ್ಮಿಗೆ ಬಂದಿದ್ದಾರೆ. ಸೊ ಬೌಲರ್ಸು ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸ್ತಾ ಇದ್ದಾರೆ.
ಬೌಲರ್ಸು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸೊ ಅವ್ರು ಫಸ್ಟೇ ಆಡಲ್ಲ 15ಗೆ ಅಂತ ಹೇಳಿದ್ರು, ಆದರೂ ಈಗ ಆಡಲೇಬೇಕಾಗಿರೋ ವಿನಂತಿ ಅವ್ರಿಗೆ ಬಂದಿದೆ. ಸೊ ಇವತ್ತು ನಮಗೆ ಶಿವರಾತ್ರಿ, ನಾವೆಲ್ಲ ನೈಟಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಕಣ್ಬಿಟ್ಕೊಂಡಿರ್ತೀವಿ. ಅವರು ಶಿವರಾತ್ರಿಕ್ಕೆ ವಿಶ್ ಏನ್ ಮಾಡ್ತೀರಾ? ಒಂದು ಚೇರ್ ಓಪನ್ ಮಾಡೋದಾದ್ರೆ ಒಂದು ವಿಶ್ ಆಲ್ ದ ಬೆಸ್ಟ್ ಇಂಡಿಯಾಕ್ಕೆ ಅಂತ ಹೇಳೋದಂದ್ರೆ ನೀವು ನೋಡ್ಬೋದು, ಇಂಡಿಯಾಕ್ಕೆ ಎಲ್ಲ ಕಡೆ ದೇಶಾದ್ಯಂತ ದೊಡ್ಡ ಪ್ರೋತ್ಸಾಹ ಸಿಗ್ತಾ ಇದೆ. ಇಂಡಿಯನ್ ಟೀಮ್ ಗೆದ್ದು ಬರುತ್ತೆ, ಪಾಕಿಸ್ತಾನ ಲೆಕ್ಕಕ್ಕೆ ಇಲ್ಲ ಅನ್ನೋಂಥ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇರೋದು ಮೊದಲು. ಓಕೆ ಓಕೆ, ಥ್ಯಾಂಕ್ ಯು ವಿನಯ್. ಅಂದ್ರೆ ಇಷ್ಟು ಸುಲಭವಾಗಿ T20 ಅಂತ ಪಂದ್ಯಗಳಲ್ಲಿ ಯಾವುದೇ ಒಂದು ಟೀಮ್ ಲೆಕ್ಕಕ್ಕಿಲ್ಲ ಅಂತ ಕೆಲವರು ಅದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ 1 ಓವರ್ ಕ್ಯಾನ್ ಚೇಂಜ್ ದ ಎಂಟೈರ್ ಮ್ಯಾಚ್ ರಿಸಲ್ಟ್. ಸೊ ಹಾಗಾಗಿ ಅದೇ ಈ T20 ಮಜಾ. ಅದ್ರ ಜೊತೆಗೆ ಹೇಳಿ ಕೇಳಿ ಅವ್ರು ಹೇಳ್ದಂಗೆ ಶಿವರಾತ್ರಿ ಇವತ್ತು ಯಾರು ಶಿವತಾಂಡವ ಆಡೋದು ಭಾರತದ ಪರವಾಗಿ ಅನ್ನುವಂಥದ್ದು ನಮ್ಗೆ ಇರುವಂಥ ಕುತೂಹಲ. ಜೊತೆಗೆ ಇನ್ನೇನು ಒಂದು 2 ನಿಮಿಷದಲ್ಲಿ ಟಾಸ್ ಕೂಡ ಹಾರಿಸ್ತಾರೆ. ಸೊ ಟಾಸ್ ಯಾವ ರೀತಿಯಾಗಿ ಮ್ಯಾಚ್ನ ರಿಸಲ್ಟ್ ಮೇಲೆ ಪರಿಣಾಮ ಬೀರ್ಬೋದು ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಇರುವಂಥ ಸಂಗತಿ. ಸಿಂಗಲ್ ಹ್ಯಾಂಡೆಡ್ ಆಗಿ ನಾನು ಪಂದ್ಯ ಗೆಲ್ಲಿಸ್ತೀನಿ, ಈ ಮಾತನ್ನ ಹೇಳಿರೋದು ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಅಂತಂದ್ರೆ ಪಾಕ್ನ ಪ್ಲೇಯರ್ ಉಸ್ಮಾನ್ ತಾರಿಕ್. ಸಿಂಗಲ್ ಹ್ಯಾಂಡೆಡ್ ಅಲ್ಲಿ ಗೆಲ್ಸ್ತೀನಿ, ಅವನೊಬ್ಬ ಸಾಕು ಅನ್ನೋಷ್ಟ್ರ ಮಟ್ಟಿಗೆ ಹೇಳ್ತಾರೆ. ಸರ್ ಆ ಮಟ್ಟಿಗೆ ಎಫೆಕ್ಟ್ ಇದೆಯಾ ಚಂದ್ರಮೌಳಿ ಅವರೇ? ಬ್ಯಾಕ್ಗ್ರೌಂಡ್ ನೋಡಿ ಅವರು ಅಂದ್ರೆ ಅವರು ಆಡಿದ 4-5 ಇಂಟರ್ನ್ಯಾಷನಲ್ಸ್ ಅಷ್ಟೇ, ಏನೂ ಆಡ್ದೇನೆ ಇಷ್ಟೊಂದು ಅವ್ರಿಗೆ ಸಿಕ್ಕಿದೆ. ಯಾರು ಗೊತ್ತಿರಲ್ಲ ಅವರು ದುಬೈಲಿ ಸೇಲ್ಸ್ಮನ್ ಆಗಿದ್ದವರು. MS ಧೋನಿ ಪಿಕ್ಚರ್ ನೋಡ್ಬಿಟ್ಟು ಅಂದ್ರೆ ಮಳೆಯಲ್ಲಿ ಓಡೋಗಿ ಕೆಲಸ ಬಿಟ್ಟು ಓಡೋಗ್ತಾರಲ್ಲ ಅದೆಲ್ಲ ಆ ಥರ, ಅದರಿಂದ ವಾಪಸ್ ಬಂದವರು ಅವರು. ಅಂದ್ರೆ ಹೆಚ್ಚಿಗೆ ಆಡೇ ಇಲ್ಲ ಅಂತಂದ್ರೆ ಕ್ಯಾರಿಬಿಯನ್ ಪ್ರೀಮಿಯರ್ ಲೀಗು, PSL, ಆಮೇಲೆ IL T20 ಅದರಲ್ಲೂ 2 ಸರಿ ಥ್ರೂ ಅಂತ ಕರೆದಾರೆ ಅವ್ರಿಗೆ. 2 ಸರ್ತಿನೂ ICC ಕ್ಲಿಯರ್ ಮಾಡಿದಾರೆ ಅವ್ರಿಗೆ. ಆದ್ರೆ ಅವ್ರದ್ದೇನಂತಂದ್ರೆ ಪಾಸ್ ಇದೆಯಲ್ಲ ಅದು ಕನ್ಫ್ಯೂಸಿಂಗ್ ಅಲ್ಲ. ಆಮೇಲೆ 2 ಸ್ಟೆಪ್ ಹಿಡ್ಕೊಂಡು ಬೋಲ್ ಮಾಡ್ತಾರೆ. ಅದು ನಮ್ಮ ಲಗೋರಿ ಆಡ್ತಾರೆ ಚಿಕ್ಕವರಿದ್ದಾಗ, ಹಿಂಗೆ ಹೊಡಿತಿದ್ವಲ್ಲ ಕಲ್ಲಿಗೆ, ಆ ತರ ಅವ್ರದ್ದು ಆಕ್ಷನ್ ಕೂಡ ಹೈಟು ಬಿಲ್ಡ್ ಎಲ್ಲ ನಮ್ ಕಣ್ ತರ ಇದೆ. ಆದ್ರೂ ಫಾಸ್ಟ್ ಬೌಲರ್ ಅವರು ಹೋಗಿ ಈ ತರ ಸ್ಪಿನ್ನರ್ ಆಗಿದ್ದಾರೆ, ಅಕ್ಯುರೇಟ್ ಆಗಿದ್ದಾರೆ. ಆಮೇಲೆ ಫ್ಲೋಟರ್ ಇದೆ, ಕ್ವಿಕ್ಕರ್. ಅವ್ರಿಗೆ ಎಲ್ಲಿ ಸಮಸ್ಯೆ ಬರುತ್ತೆ ಎಲ್ಲರೂ ಚೆಕ್ ಮಾಡ್ತಾರೆ ಅಂತಾರಲ್ಲ, ಅಂದ್ರೆ ಗೊತ್ತಿಲ್ಲದವ್ರು. ಅಂದ್ರೆ ಒಂದು ಬಾಲ್ ಅಂದ್ರೆ ಅದು ಎಲ್ಲರೂ ಪಾಸ್ ಮಾಡ್ತಾ ಇದ್ರು. ಅಶ್ವಿನ್ ಮಾಡಿದ್ರು, ಸಕ್ಲೇನ್ ಮುಷ್ತಾಕ್ ಮಾಡ್ತಿದ್ರು, ಅದು ವೇರಿಯೇಷನ್ ತರ ಮೊಹಮ್ಮದ್ ಹಫೀಜ್ ಮಾಡ್ತಾ ಇದ್ರು. ಆದ್ರೆ ಇವ್ರು ಎವ್ರಿ ಬಾಲ್ ಅಂದ್ರೆ ಪಾಸ್ ಮಾಡ್ತಾರೆ. ಅಂದ್ರೆ ಮಾಡದೇ ಇದ್ರೆ ಮಾತ್ರ ಅದು ವೇರಿಯೇಷನ್ ಅವ್ರಿಗೆ, ಅದು ವಿದಿನ್ ದ ಲಾಸ್. ಅದಕ್ಕೆ ನಾವು ಹೆಂಗೆ ಇದ್ ಮಾಡ್ತೀವಿ? ಅಶ್ವಿನ್ ಅವ್ರು ಇನ್ನೊಂದು ಹೇಳಿದ್ರು, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅವ್ನು ಹಿಂಗೆ ನಿಂತ್ಕೊಂಡಾಗ ನಾವು ಸರ್ಕ್ ಬಿಡ್ಬೋದು, ಚೆಕ್ ಮಾಡಿ ಅಂದ್ರೆ ಬೋಲ್ ಮಾಡ್ತಾ ಇಲ್ಲ ಅಂತ ನಿಂತ್ಕೊಂಡಿದ್ದಾನೆ ಅಂತ ಮಾಡ್ಬೋದು. ಅವಾಗ ಏನ್ ರಿಯಾಕ್ಷನ್ ಬರುತ್ತೆ, ಅವಾಗ ಅವರು ಅಂದ್ರೆ ಅವ್ರ ಮನೋಬಲವನ್ನು ಅವ್ರನ್ನ ನಾವು ಕುಗ್ಗಿಸ್ಬೋದು ಅವಾಗ ಅಂತ. ಆದ್ರೆ ಹೆಚ್ಚು ಅವ್ರು ಆಡದೇನೆ ಇಷ್ಟೊಂದು ಖ್ಯಾತಿಗೆ ಬಂದಿದ್ದಾರೆ. ಹೌದು, ಅದರಿಂದ ಸ್ವಲ್ಪ ನೋಡ್ಕೊಂಡು ಆಡ್ಬೇಕಾಗತ್ತೆ. ಬಟ್ ಅವರು ಈವರೆಗೆ 70 ವಿಕೆಟ್ ತೆಗೆದುಕೊಂಡಿದ್ದಾರೆ. ಅಂದ್ರೆ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಆಡಿದ್ರೆ 4-5 ಅಷ್ಟೇ. ಅದರಲ್ಲಿ ಹೆಚ್ಚಾಗಿ 12 ಜನಕ್ಕೆ 0ಗೆ ಔಟ್ ಮಾಡಿದ್ದಾರೆ. ಆದ್ರೆ ಹೆಚ್ಚಾಗಿ ವಿಕೆಟ್ ತಗೊಂಡಿದ್ದು ಡೆತ್ ಓವರ್ಸ್ ಅಲ್ಲಿ. ಮಿಡ್ಲ್ ಓವರ್ಸ್ ಅಲ್ಲ, ಮಿಡ್ಲ್ ಓವರ್ಸ್ ಅಲ್ಲಿ ಚೆನ್ನಾಗಿ ಆಡ್ಕೊಂಡು ನೋಡಿದ್ದಾರೆ, ಪವರ್ ಪ್ಲೇ ಹಾಕಿಲ್ಲ. ಡೆತ್ ಓವರ್ಸ್ ಅಲ್ಲಿ ಹೊಡೆದೇ ಹೊಡಿತೀರಿ ನೀವು. ಅವ ಅಂತ ವಿಕೆಟ್ ತೆಗೆದುಕೊಂಡರು. ನಾಟ್ ಎ ಮ್ಯಾಚ್ ವಿನ್ನರ್ ಸೋ ಫಾರ್. ಹೇಳಕ್ಕಾಗಲ್ಲ, T20 ಅಲ್ಲಿ ಒಂದ್ ದಿವಸ 5 ವಿಕೆಟ್ ತೆಗೆದುಕೊಳ್ಬಹುದು. ಆದ್ರೆ ಅಷ್ಟೊಂದು ಮೀಡಿಯಾದವರು ಎಷ್ಟು ಹೈಪ್ ಮಾಡಿ ಓವರ್ ಹ್ಯಾಪ್ ಮಾಡಿದ್ರು, ಅದು ಇಫೆಕ್ಟ್ ಆಗುತ್ತೆ ಟೀಮ್ಗೂ. ನೆನ್ನೆ ಸೂರ್ಯಕುಮಾರ್ ಯಾದವ್ ಹೋಗ್ಬಿಟ್ಟು ಅಭಿಷೇಕ್ ಶರ್ಮಾ ಕೂಡ ಪಾಸ್ ಮಾಡಿ ಹಾಕಿದ್ದಾರೆ. ಅದು ಒಳ್ಳೇದಲ್ಲ. ಅಂದ್ರೆ ನೀವು ಯು ಆರ್ ಪ್ಲೇಯಿಂಗ್ ಟು ದರ್ ಮೈಂಡ್ಸ್ ಅಂತ ಆಗುತ್ತೆ. ಕಿಮ್ಮಟ್ಟೆ ಕೊಡಬಾರ್ದು. ಯಾಕೆ ಕೊಡ್ಬೇಕಾಯ್ತು? ಇಸ್ ಜಸ್ಟ್ ಅನದರ್ ಬೌಲರ್. ಆ ತರ ಆಡ್ಬೇಕಾಯ್ತು, ಆ ತರ ಮಾಡಿಲ್ಲ. ಅದೊಂದು ತಪ್ಪು ಮಾಡಿ. ಅಲ್ಲ ಸರ್, ಈಗ ಗ್ರೌಂಡ್ ಅಲ್ಲಿ ಅಲ್ಲಿನ ಸ್ಪಿನ್ನರ್ಗೆ ಹೆಚ್ಚು ಅಂದ್ರೆ ಸ್ವರ್ಗ ಅಂತ ಹೇಳ್ತಾರೆ, ಸ್ಪಿನ್ನರ್ಸ್ ಗಳಿಗೆ ಸ್ವರ್ಗ ಗ್ರೌಂಡ್ ಅಂತ ಹೇಳಿ. ಈಗ ಪಾಕಿಸ್ತಾನದ ತಂಡ ನೋಡಕ್ ಹೋದ್ರೆ 5 ಜನ ಸ್ಪಿನ್ನರ್ಸ್ ಇದ್ದಾರೆ, ತುಂಬಾ ಎಫೆಕ್ಟಿವ್ ಆಗಿ ಆಡ್ತಾರೆ ಅಂತ ಹೇಳಲಾಗ್ತೈತೆ. ಅದೇನಾದ್ರೂ ಭಾರತಕ್ಕೆ ಮೈನಸ್ ಆಗ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ನಮ್ಮ ಭಾರತ ಸ್ಪಿನ್ನರ್ಸ್ ಚೆನ್ನಾಗಿ ಆಡೋಕೆ ಅಂತಾನೆ ಹೆಸರುವಾಸಿದಂತ ರಾಷ್ಟ್ರ ನಮ್ದು, ದೇಶ ನಮ್ದು. ಸೊ ಹಿಂಗಾಗಿ ಜಾಸ್ತಿ ಏನಿದೆ. ಆಮೇಲೆ ವೈಟ್ ಬಾಲ್ಗೂ ರೆಡ್ ಬಾಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಅಲ್ಲಿ ಆಡೋ ಟೆಸ್ಟ್ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಚೆನ್ನಾಗಿ ಮಾಡಿರ್ಬೋದು, ಬಟ್ ವೈಟ್ ಬಾಲ್ ಅಲ್ಲಿ ಜಾಸ್ತಿ ರನ್ಸ್ ಬರುವಂತ ಗೇಮ್ ಇದೆ ಆಕ್ಚುಲಿ. ಸೊ ಹಿಂಗಾಗಿ ಜಾಸ್ತಿ ಕಂಟೈನಿಂಗ್ ಮೂಡಲ್ಲಿ ಇರ್ತಾರೆ, ವಿಕೆಟ್ ತಗೊಳ್ಳೋ ಮೂಡಲ್ಲಿ ಇರಲ್ಲ ಯಾರು ಇಲ್ಲಿ. ಸೊ ಹೀಗಾಗಿ ಫಸ್ಟ್ ಆಫ್ ಆಲ್ ಯಾರನ್ನ ಆಡಬೇಕಂಬ ಡೌಟಲ್ಲೇ ಇದ್ದಾರೆ. ಯಾಕಂದ್ರೆ ನಮ್ಮ ಹತ್ರ ಲೆಫ್ಟ್ ಹ್ಯಾಂಡರ್ಸು ಎಲ್ಲರೂ ಕಂಟಿನ್ಯೂಸ್ ಆಗಿ IPL ಎಲ್ಲನೂ ಆಡ್ತಾರೆ. ಅವ್ರು ಏನು ಇರವೇ ಇಲ್ಲ ಅವ್ರಿಗೆ, ಆ ಕಂಟ್ರಿಗೆ ಪಾಕಿಸ್ತಾನಿಗೆ T20 ಇಂಟರ್ನ್ಯಾಷನಲ್ ಮ್ಯಾಚಸ್ ಬಿಟ್ಟರೆ ಬೇರೆ ಏನೂ ಆಡೋದೇ ಇಲ್ಲ ಅವರು. ಸೊ ನಮಗೆ IPL ಇಂದ ಹಿಡ್ಕೊಂಡು ಡೊಮೆಸ್ಟಿಕ್ ಹಿಡ್ಕೊಂಡು ಆಡ್ತಾನೆ ಇರ್ತೀವಿ ನಾವು. ಆಮೇಲೆ ನಮ್ದು ಫಾಸ್ಟ್ ಗೇಮ್, ನಾವು ತೊಗೊಂಡು ಹೊರಟು ಬಿಟ್ರೆ ಸೂರ್ಯಕುಮಾರ್ ಯಾದವ್ ಸಿಗೋಕೆ ಶುರು ಆದ್ರೆ ನೋಡಿದೀವಿ. ಈಗ ಫಾರ್ಮಲ್ ತುಂಬಾ ಬಂದ್ಬಿಟ್ರೆ ಒಂದು ನಮ್ಮ 4 ಓವರ್ಲಿ 50-60 ರನ್ ಹೊಡೆಯುವಂತ ಕೆಪಾಸಿಟಿ ಇರೋದು. ಹಂಗೆ 2 ಓವರ್ ಹೊಡೆದು ಬಿಟ್ರೆ. ಬಟ್ ಒಂದೇ ಒಂದು ವಿಚಾರ ಇಲ್ಲಿ ನೋಡ್ಬೇಕಂದ್ರೆ, ಮೆಂಡಿಸ್ ನಂತ ಬೌಲರ್ನ ನಾವು ಅಲ್ಲೇ ನೋಡಿದ್ದು, ಶ್ರೀಲಂಕಾ ನೋಡಿದ್ದು, ಅಜಂತಾ ಮೆಂಡಿಸ್ ನೋಡಿದ್ದು. ಆವಾಗ ನಮ್ಮ ಲಕ್ಷ್ಮಣ್ ಅವರು ಸಹ ತುಂಬಾ ಕಷ್ಟಪಟ್ಟರು. ಸೊ ಹೀಗಾಗಿ ಒಂದ್ ಸ್ವಲ್ಪ 1 ಅಥವಾ 1 ಓವರ್ ನೋಡ್ಕೊಂಡು ಆಡ್ಬೇಕಾದ್ರೆ ನೀವು ಜಾಸ್ತಿ ಟೈಮು ಕೊಡಕ್ಕಾಗಲ್ಲ ಈ ಗೇಮ್ ಅಲ್ಲಿ. ಒಂದ್ ಸರ್ತಿ ಆ ಪೇಜ್, ಯಾಕಂದ್ರೆ ಇಷ್ಟೊತ್ತಿಗೆ ನಮ್ಮ ವಿಡಿಯೋ ಲಿಸ್ಟ್ಗಳು ಎಲ್ಲ ಕೊಟ್ಬಿಟ್ಟಿರ್ತಾರೆ ಇವ್ರ ಮಾಹಿತಿ, ಏನೇನು ಮಾಡ್ತಾರೆ ಇವ್ರು ಅಂತ. ಸೊ ಅದನ್ನ ಇಟ್ಕೊಂಡು ನಮ್ಮವ್ರು ಹೇಗೆ ಅದ್ರ ಮೇಲೆ ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ ನೋಡ್ಬೇಕು. ಟಾಸ್ ಟೈಮ್. ಪಾಕಿಸ್ತಾನ ಟಾಸ್ ಗೆದ್ದಿದೆ,
ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದೆ. ಓಕೆ, ನಮಗ್ ಬೇಕಿದ್ದೇನಾ ಬ್ಯಾಟಿಂಗ್ ಮಾಡೋದು ಅಡ್ವಾಂಟೇಜ್ ಆ ಪಿಚ್ಚಲ್ಲಿ 170 ಇಸ್ ಒಳ್ಳೆ ಗುಡ್ ಕರೆಕ್ಟ್. ಸೊ ಟಾಸ್ ಗೆದ್ದಿರುವಂತ ಪಾಕಿಸ್ತಾನ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದೆ. ಈ ವಿಚಾರನ ನಾವು ಸ್ವಲ್ಪ ಒಂದು 10 ನಿಮಿಷದ ಮುಂಚೆ ಮಾತನಾಡ್ತಾ ಇದ್ವಿ. ಯಾಕಂದ್ರೆ ಅಫ್ಕೋರ್ಸ್ ಜಗತ್ತಿನ ಯಾವುದೇ ನೀವು ಪಿಚ್ ಗಳಿಗೆ ಹೋದ್ರೂ ಕೂಡ ಬಹುತೇಕ ಸಂದರ್ಭದಲ್ಲಿ ಟಾಸ್ ಗೆದ್ದಿರುವಂತ ತಂಡ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಕೆಲವೊಂದು ಡ್ಯೂ ಫ್ಯಾಕ್ಟರ್ ಇದನ್ನೆಲ್ಲ ಗಮನ ಇಟ್ಕೊಂಡು. ಬಟ್ ಈ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಾವು ನೋಡ್ಬೇಕು ಅಂತ ಅಂದ್ರೆ ಮೊದಲು ಬ್ಯಾಟ್ ಮಾಡಿದಂತಹ ತಂಡ ಇತ್ತೀಚಿನ ರಿಸಲ್ಟ್ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಗೆದ್ದಿದೆ. ಆಮೇಲೆ ಡ್ಯೂ ಫ್ಯಾಕ್ಟರ್ ಯಾವ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತ ನಾವು ನೋಡ್ತಾ ಹೋಗ್ಬೇಕು. ಕರ್ಣ ಅವ್ರೆ, ಅಂದ್ರೆ ಈಗ ಅವರು ತಗೊಂಡ್ರ ಉದ್ದೇಶನೇ ಅದಾಗಿದೆ ಅನ್ಸುತ್ತೆ. ಮತ್ತೆ ಈ ಮಳೆ ಅಂತಕ್ಕದ್ದು ಬರೋದ್ರಿಂದ ಮೇ ಬಿ ಅವ್ರು ತಗೊಂಡಿರೋದು ಅದಕ್ಕೆ ಅಂತ ಫೀಲ್ಡಿಂಗ್ ತಗೊಂಡಿದ್ದಾರೆ. ಇನ್ ಕೇಸ್ ಡೆಕ್ವರ್ತ್ ಲೂಯಿಸ್ ಅಂತ ಏನಾದ್ರು ಬಂದ್ರೆ ಬೇಗ ಮ್ಯಾಚ್ ಮುಗಿಸಬಹುದು ಅನ್ನೋ ಉದ್ದೇಶಕ್ಕೆ ಅವರು ಬ್ಯಾಟಿಂಗ್ ಚೂಸ್ ಮಾಡಿಲ್ಲ, ಫೀಲ್ಡಿಂಗ್ ಚೂಸ್ ಮಾಡಿಲ್ಲ. ಕರೆಕ್ಟ್ ಸರ್. ಚಂದ್ರಮೌಳಿ ಅವರು ಸರ್, ಈ ಟಾಸ್ ಬ್ಲೆಸ್ಸಿಂಗ್ ಡಿಸ್ಗೈಸ್ ಅಂತ ಹೇಳ್ತೇವೆ. ಯಾಕಂದ್ರೆ ನಾವು ಟಾಸ್ ಗೆದ್ದರೆ ಬ್ಯಾಟಿಂಗ್ ಮಾಡ್ತಾ ಇದ್ವಿ, ಅಗೇನ್ಸ್ಟ್ ಸ್ಕೋರ್ ಮಾಡೋದು. ಇದು ನೋಡಿ, ಇಷ್ಟು ಹೈಟ್ ಮಾಡಿದ ಪಂದ್ಯ, ಹೆಚ್ಚು ಹಣ ಬಂಗಾರದ ಮೊಟ್ಟೆ ಇಡುವಂತ ಪಂದ್ಯ, ಇನ್ಕಾನ್ಸಿಕ್ವೆನ್ಷಿಯಲ್ ಮ್ಯಾಚ್ ಇದು. ಗೆದ್ರು ಸೋತ್ರು ಅದು ನಾವು ಸೂಪರ್ ಏಟಿಗೆ 2 ತಂಡಗಳು ಹೋಗ್ತವೆ. ಅಂತ ಮ್ಯಾಚ್ ಅಲ್ಲಿ ಕೂಡ ಪ್ರೆಷರ್, ಇಂಡಿಯಾ ಪಾಕಿಸ್ತಾನ ಪ್ರೆಷರ್ ಇರುತ್ತೆ. ಅಗೇನ್ಸ್ಟ್ ಸ್ಕೋರ್ ಮಾಡೋದು ಓಕೆ. ಕರ್ಣ ಹೇಳಿದ್ರೆ ಡೆಕ್ವರ್ತ್ ಲೂಯಿಸ್ ಇಂದ ಅವ್ರಿಗೆ ಗೊತ್ತಾಗುತ್ತೆ ಟಾರ್ಗೆಟ್ ಎಷ್ಟು ಅಂತ. ಆದ್ರೆ ಅಷ್ಟೊಂದು ಮಳೆ ಬಂದು ಪೂರ್ತಿ ಹಾಳಾಗೋ ಪಂದ್ಯ, 5 ಓವರ್ ಪಂದ್ಯ ಅಂತ ಅಷ್ಟೊಂದು ಭೀತಿ ಇಲ್ಲ ಈ ಪಂದ್ಯಕ್ಕೆ. ಅದಕ್ಕಾಗಿ ಫಸ್ಟ್ ಬ್ಯಾಟಿಂಗ್ ಮಾಡೋದು ಬಹಳ ಒಳ್ಳೇದು. ಬಟ್ 170 to 190 ಇಸ್ ಅ ಮಸ್ಟ್. 170 to 190. ಓಕೆ, ನನ್ನ ಪ್ರಕಾರ ಇಲ್ಲಿ ನೋಡಿದ್ರಿಂದ ಅವ್ರ ಕ್ಯಾಪ್ಟನ್ ಗೆ ಅವ್ರ ಬ್ಯಾಟಿಂಗ್ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆಯೋ ಬಾಲಿಂಗ್ ಮೇಲೆ ಇದೆಯೋ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಯಾಕೆ ಏನಕ್ಕೆ ಅಂತಂದ್ರೆ ಈಗ ನಮ್ಮವರೇ 170 180 ಟಾರ್ಗೆಟ್ ಬಿಟ್ಟರೆ ದೇ ನೋ ಅವರ್ ಬಾಲಿಂಗ್ ಸ್ಟ್ರೆಂತ್. ಕರೆಕ್ಟ್. ವರುಣ್ ಚಕ್ರವರ್ತಿ ಇನ್ಫಾರ್ಮ್, ಬೂಮ್ರಾ ಇದ್ದಾರೆ. ಸೊ 170 ಯೂನಿಟ್ ಅವ್ರ ಹತ್ರ ನೋಡಿದೀವಿ. ನಂಬರ್ 4 ಆದ್ಮೇಲೆ 4 ಅಲ್ಲೂ ಸಹ ಇವನ್ ಇಟ್ಕೊಂಡಿದ್ದಾರೆ, ಬಾಬರ್ನ ಇಟ್ಕೊಂಡಿದ್ದಾರೆ. ಸೊ ಅಗ್ರೆಸಿವ್ ಬ್ಯಾಟ್ಸ್ಮನ್ ಓಪನಿಂಗ್ ಅಲ್ಲೇ ಇರೋದು ಒಬ್ರಿಗೆ, ಫರಾನ್ ಇಬ್ರೆ. ಸೊ ಬಿಟ್ರೆ ಕೊನೆಯದು 5 ಆದ್ಮೇಲೆ ಯಾರು ಉಸ್ಮಾನ್ ಬಂದ್ರೆ ಅವ್ರಿಗೆ ಆಡಿರೋದು ಉಸ್ಮಾನ್ ನಂಬರ್ 5 ಅಲ್ಲಿ ಆಡಿರೋದು. ಸೊ ಅದಾದ್ಮೇಲೆ ಎಲ್ಲ ನಿಮ್ಗೆ ಆಲ್ರೌಂಡರ್ಸ್ ಮೇಲೇನೆ ಹೋಗ್ಬೇಕು. ಅವರು ಶಾದಾಬ್ ಖಾನ್ ಹೋಗ್ಬೇಕು ಅಲ್ಲಿ. ಮಿಕ್ಕಿದೆಲ್ಲ ಫಾಸ್ಟ್ ಬೌಲರ್ಸ್, ಅಫ್ರೀದಿಗೆ ನಂಬರ್ 7 8 ಬಂದ್ಬಿಡ್ತಾರೆ ಅಲ್ಲಿ. ಸೊ ಹಿಂಗಾಗಿ ಸ್ಟ್ರಾಂಗ್ ಇರೋದು ಬಾಲಿಂಗ್ ಸೈಡ್ ಅವ್ರು ಆಕ್ಚುಲಿ. ಅದು ಇಟ್ಕೊಂಡು ನೀವು ಒಂದು ರನ್ ಟಾರ್ಗೆಟ್ ಕೊಟ್ಟಾಗ ಕಾನ್ಫಿಡೆನ್ಸ್ ಇರುತ್ತೆ, ನನ್ನ ಬಾಲರ್ಸ್ ಮಾಡಿ ಕೊಡ್ತಾರೆ ಅಂತ. ಇಲ್ಲಿ ಫಸ್ಟ್ ಫೀಲ್ಡಿಂಗ್ ತಗೊಂಡಿರೋದ್ರಿಂದ ಬ್ಯಾಟಿಂಗ್ ಮೇಲೆ ಇರೋ ಈ ಬ್ಯಾಟಿಂಗ್ ಎಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡಿರೋ ಅಂತ ಇಲ್ಲೇ ಗೊತ್ತಾಗುತ್ತೆ ಅವ್ರಿಗೆ. ಓಕೆ. ಬಟ್ ಚಂದ್ರಮೌಳಿ ಸರ್, ನೀವು ಅಲ್ಲಿ ಆ ಗ್ರೌಂಡ್ ಅಲ್ಲಿ ಆಡಿದ್ದೀರಾ ಹೇಳ್ದಾಗೆ. ಸೊ ಅದು ಕೋಸ್ಟಲ್ ರೀಜನ್ ಅಲ್ವಾ? ಸೊ ಟ್ರಾಪಿಕಲ್ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಮಳೆ ಬಂದು ಕೂಡ ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇದೆ, ಫುಲ್ ಕವರ್ ಮಾಡಿದ್ದಾರೆ. ಹೀಗಾಗಿ ಅಷ್ಟೇನು ಅಫೆಕ್ಟ್ ಆಗಲ್ಲ ಅಂತ ಅನ್ಸುತ್ತೆ. ಆಮೇಲೆ ಬೇಗ ಒಣಗುತ್ತೆ, ಆ ತರ ಹ್ಯೂಮಿಡಿಟಿ ಇದ್ದರಿಂದ ಬೇಗ ಒಣಗುತ್ತೆ. ಓಕೆ. ಬಟ್ ಈ ಸೆಕೆಂಡ್ ಬೌಲಿಂಗ್ ಮಾಡೋ ಟೈಮ್ ನಲ್ಲಿ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಮಾಡೋ ಬೌಲಿಂಗ್ ಏನಾದ್ರು ಒಂದೇ ಮ್ಯಾಚ್ ಆಡಿದ್ವು 7 ಗಂಟೆಗೆ. ಆ ಡ್ಯೂ ಫ್ಯಾಕ್ಟರ್ ನಾವು ಜಿಂಬಾಬ್ವೆ ವರ್ಸಸ್ ಆಸ್ಟ್ರೇಲಿಯಾ ನೋಡಿದ್ವಲ್ಲ, ಅಲ್ಲಿ ಏನು ಅಫೆಕ್ಟ್ ಆಗಿಲ್ಲ ಡ್ಯೂ ಫ್ಯಾಕ್ಟರ್. ಅದೇ ತರ ಆಗ್ಬೋದು ಅಂತ ಅನ್ಸುತ್ತೆ ನನಗೆ. ಅದರಿಂದ ನಮ್ಮ ಬೌಲರ್ಸ್ಗೇನು ಅಡೆತಡೆ ಆಗಲ್ಲ. ಕರೆಕ್ಟ್. ಇನ್ನೊಂದು ವಿಚಾರ ಅಂತಾನೆ ನಾವು ಆರಂಭದಲ್ಲೇ ಮಾತನಾಡಿದ್ವಿ. ಸೊ ಇವತ್ತು ಯಾಕೆ ಕುತೂಹಲ ಅಂತ ಅಂದ್ರೆ, ಒಂದು ಪರ್ಫಾರ್ಮೆನ್ಸ್ ವಿಚಾರ, ಇನ್ನೊಂದು ಆನ್ ಫೀಲ್ಡ್ ಬಿಹೇವಿಯರ್ ಹೇಗಿರುತ್ತೆ ಅನ್ನೋಂಥದಕ್ಕೆ, ಅಥವಾ ಆಟಿಟ್ಯೂಡ್ ಹೇಗಿರುತ್ತೆ ಅಂತ ಹೇಳ್ಕೊಂಡು. ಸೊ ಅದಕ್ಕೆ ಒಂದು ಪ್ರಮುಖ ವಿಚಾರ ಅಂತಂದ್ರೆ ಹ್ಯಾಂಡ್ ಶೇಕ್ ಮಾಡ್ತಾರಾ ಇಲ್ಲ ಅನ್ನುವಂಥದ್ದಿತ್ತು. ಮಾಡಿಲ್ಲ, ಇವತ್ತು ಮಾಡಿಲ್ಲ, ಮಾಡೋದಲ್ಲ ಅಂತ ಹೇಳ್ಬಿಟ್ಟು ಇಂಡಿಯನ್ ಸ್ಪೆಷಲ್ ದೇವೇಂದ್ರ ಪಾಂಡೆ ಅಂತಿದ್ದಾರೆ. ಅವ್ರು ಫಸ್ಟ್ ನ್ಯೂಸ್ ಕೊಡೋದು ಅವರೇ. ಈ ಮಧ್ಯಾಹ್ನ ಕೊಟ್ಟಿದ್ದಾರೆ ನ್ಯೂಸ್ ಹ್ಯಾಂಡ್ ಶೇಕ್ ಇಲ್ಲ ಅಂತ. ನೆನೆ ಸೂರ್ಯಕುಮಾರ್ ಯಾದವ್ ಕೇಳಿದಾಗ ಕೂಡ ನೋಡೋಣ ನಾಳೆ ನೋಡಿ ಬಟ್ ದೇವೇಂದ್ರ ಅವ್ರು ಹೇಳಿದ್ರೆ ಖಂಡಿತವಾಗಿ ಇಲ್ಲ. ಬಟ್ ಸರ್, ವಾಸ್ ಇಟ್ ನೆಸೆಸರಿ ಇವತ್ತು? ಅಂದ್ರೆ ಒಂದು ಕ್ರೀಡಾ ಸ್ಫೂರ್ತಿ ಅನ್ನುವಂಥದ್ದು ಬೇಕು. ಏನ್ ಅವಾಗ ಆಯ್ತು ಹೋಯ್ತು, ಇದನ್ನೇ ಎಷ್ಟು ದಿವಸ ಕಂಟಿನ್ಯೂ ಮಾಡ್ತೀರಾ? ಅಲ್ಲ, ಅದು ಅಂದ್ರೆ ಲಾಲ್ ಏನಿಲ್ಲ, ಕೈ ಹ್ಯಾಂಡ್ ಶೇಕ್ ಮಾಡ್ಬೇಕಂತಿಲ್ಲ, ಕಟ್ಸಿ ಅಷ್ಟೇ ಅದು. ಹೀಗಾಗಿ ಯಾರು ನೀವು ಪೆನಲೈಸ್ ಮಾಡೋ ಹೋಗಿಲ್ಲ. ಶಿಷ್ಟಾಚಾರದಲ್ಲೂ ಕೂಡ ಇದು ಬರುತ್ತೆ ಅನ್ನೋದು ICC ಕೂಡ ಹೇಳಿತ್ತು. ಶಿಷ್ಟಾಚಾರ ಏನಾದ್ರೂ ಮುರಿತಾ ಇದ್ದಾರಾ? ಪ್ಲೇಯಿಂಗ್ 11 ನಾವು ಸ್ಕ್ವಾಡ್ ನೋಡ್ತಾ ಹೋಗೋಣ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಅಫ್ಕೋರ್ಸ್ ಇಬ್ರು ಕೂಡ ಓಪನರ್ಸ್ ಆಗಿ ಬರ್ತಾರೆ. ಸೊ ಇವತ್ತು ಸಂಜು ಸ್ಯಾಮ್ಸನ್ ಇಲ್ಲ, ಅವ್ರಿಗೆ ಇವತ್ತು ಟೀಮ್ ಇಂದ ಹೊರಗೆ ಕೂರಿಸಿದ್ದಾರೆ ಪ್ಲೇಯಿಂಗ್ 11 ಇಂದ. ಇನ್ನು ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಇಲ್ಲಿ ತನಕ ನೋ ಚೇಂಜಸ್. ಇನ್ನು ರಿಂಕು ಸಿಂಗ್ ಅಫ್ಕೋರ್ಸ್ ಆಡ್ತಾ ಇದ್ದಾರೆ, ಅಕ್ಷರ್ ಪಟೇಲ್ ಆಡ್ತಾ ಇದ್ದಾರೆ, ವರುಣ್ ಚಕ್ರವರ್ತಿ ಆಡ್ತಾ ಇದ್ದಾರೆ, ಜಸ್ಪ್ರೀತ್ ಬುಮ್ರಾ ಆಡ್ತಾ ಇದ್ದಾರೆ. ಓನ್ಲಿ ಚೇಂಜಸ್ ಅಂತ ಅಂದ್ರೆ ನಾವು ಅಭಿಷೇಕ್ ಶರ್ಮಾ ಅವರು ಇಂಜೂರ್ಡ್ ಆದಂತ ಕಾರಣಕ್ಕಾಗಿ ಅದನ್ನು ಹೊರಗಿಟ್ಟಿದ್ದು. ಸೊ ಈ ಬಾರಿ ಒಂದು ಪ್ರಮುಖ ಬದಲಾವಣೆ ಅಂತ ಅಂದ್ರೆ ಕುಲ್ದೀಪ್ ಯಾದವ್ ಅವರನ್ನ ಇವತ್ತು ಆಡಿಸ್ತಾ ಇದ್ದಾರೆ. ಸೊ ಅಲ್ಲಿ ಹರ್ಷದೀಪ್ ಸಿಂಗ್ ಅವರನ್ನ ಹೊರಗೆ ಕೂರಿಸಿದ್ದಾರೆ. ಸೊ ಅಲ್ಲಿಗೆ ವೇಗದ ಬೌಲರ್ಸ್ ಗಳಿಗಿಂತನೂ ಕೂಡ ಇವತ್ತು ನಮಗೆ ಸ್ಪಿನ್ನರ್ಸ್ ಗಳು ಅತಿ ಮುಖ್ಯ ಅನ್ನುವಂಥದ್ದು ಟೀಮ್ ಮ್ಯಾನೇಜ್ಮೆಂಟ್ ನ ಡಿಸಿಷನ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ಸೊ ಮೂವರು.
ಸೊ ಕ್ವಾಲಿಟಿ ಸ್ಪಿನ್ನರ್ಸ್ ಇವತ್ತು ಕಣಕ್ಕಿಳಿತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ತಂಡ ನಾವು ನೋಡ್ತಾ ಬರೋದಾದ್ರೆ ಅಫ್ಕೋರ್ಸ್ ಸೈಮ್ ಅಯೂಬ್ ಜೊತೆಗೆ ಫರ್ಹಾನ್ ಇಬ್ರು ಕೂಡ ಓಪನರ್ಸ್. ಅವರ ಇಬ್ರು ಪಾಕಿಸ್ತಾನ ಬಹಳ ನೆಚ್ಕೊಂಡಿರುವಂತ ತಂಡ. ಇಬ್ರಲ್ಲೂ ಅದೇನು ಬದಲಾವಣೆ ಇಲ್ಲ. ಕ್ಯಾಪ್ಟನ್ ಸಲ್ಮಾನ್ ಆಗಾ, ಬಾಬರ್ ಆಜಮ್ ಜೊತೆಗೆ ಉಸ್ಮಾನ್ ಖಾನ್. ಸೊ ಉಸ್ಮಾನ್ ಖಾನ್ ಅನ್ನ ಪಕ್ಕಕ್ಕಿಟ್ಟು ಫಕರ್ ಅಜಮ್ ಕರ್ಕೊಂಡ್ ಬರ್ಬೋದು ಅನ್ನುವಂಥದ್ದಿತ್ತು. ಇಲ್ಲ, ಅವರು ಕೂಡ ಬದಲಾವಣೆ ಮಾಡಿಲ್ಲ. ಉಸ್ಮಾನ್ ಖಾನ್ ಇವತ್ತು ಕೂಡ ಕೀಪರ್ ಆಗಿ ಮುಂದುವರಿಬಹುದು. ಶಾದಾಬ್ ಖಾನ್ ಜೊತೆಗೆ ಮೊಹಮ್ಮದ್ ನವಾಜ್, ಫೈಮ್ ಅಶ್ರಫ್, ಶಾಹಿನ್ ಅಫ್ರಿದಿ, ಉಸ್ಮಾನ್ ತಾರಿಕ್ ಜೊತೆಗೆ ಅಬ್ರಾರ್ ಅಹಮದ್. ಸೊ ಇಲ್ಲಿ ಪಾಕಿಸ್ತಾನ ಕೂಡ 5 ಸ್ಪಿನ್ನರ್ಸ್ ಗಳ ಜೊತೆಗೆ ಕಣಕ್ಕಿಳಿತಾ ಇದ್ದಾರೆ. ಅದರಲ್ಲಿ ಬಹುತೇಕರು ಆಲ್ರೌಂಡರ್ಸ್ ಇದ್ದಾರೆ. ಸೊ ಪಾಕಿಸ್ತಾನ ಕೂಡ ಬಹಳ ಕ್ವಾಲಿಟಿ ಟೀಮ್ ರೀತಿಯಾಗಿ ಕಾಣಿಸ್ತಾ ಇದೆ ಈ ಹಂತದಲ್ಲಿ. ಯಾಕಂದ್ರೆ ಕಂಪೇರಿಟಿವ್ಲಿ ನಾವು ಏಷ್ಯಾ ಕಪ್ಗೆಲ್ಲ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಆನಂದ್ ಕಟ್ಟಿ ಸರ್ ಅವರು ಸ್ಪಿನ್ನರ್ಸ್ ಡಿಪೆಂಡ್ ಆಗಿದ್ದಾರೆ. ಇಬ್ಬರು ಲೆಗ್ ಸ್ಪಿನ್ನರ್ಸ್ ಜೊತೆ ಹೋಗ್ತಾ ಇದ್ದಾರೆ, ಉಸ್ಮಾನ್ ತಾರಿಕ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಜೊತೆಗೆ. ಸೊ ಅವರು ಸ್ಪಿನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ಹಿಸ್ಟ್ರಿ ಮೇಲೆ ಹೋಗ್ತಾ ಇದ್ದಾರೆ, ಆ ಗ್ರೌಂಡ್ ಹಿಸ್ಟ್ರಿ ಮೇಲೆ ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ಆಲ್ರೌಂಡರ್ಸ್ ಅವರು ಎಲ್ಲೋ ಒಂದ್ ಕಡೆ ಬ್ಯಾಟಿಂಗ್ ಸಪೋರ್ಟ್ ಬೇಕು ಅಂತ ಆಲ್ರೌಂಡರ್ ಫಾಸ್ಟ್ ಬೌಲರ್ಸ್ನ ತೊಗೊಂಡು ಹೋಗಿದ್ದಾರೆ ಇಲ್ಲಿ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಎರಡು ಟೀಮು ಆಲ್ರೌಂಡರ್ಸ್ ಮೇಲೆ ಸ್ವಲ್ಪ ಡಿಪೆಂಡ್. ಬಟ್ ಕುಲ್ದೀಪ್ ನನ್ನ ಪ್ರಕಾರ ಒಂಥರ ಮ್ಯಾಚ್ ಟರ್ನಿಂಗ್ ಬೌಲರ್ ಆಗ್ತಾರೆ ಅನ್ಸುತ್ತೆ ಇವತ್ತು ನನ್ನ ಪ್ರಕಾರ. ಅದ್ರ ಜೊತೆಗೆ ನಮ್ಮ ವರ್ಲ್ಡ್ ನಂಬರ್ 1 ಬೌಲರ್ ನಮ್ಗೆ ಇದ್ದೇ ಇದ್ದಾರೆ, ವರುಣ್ ಚಕ್ರವರ್ತಿ. ಕನ್ಸಿಸ್ಟೆಂಟ್ ಆಗಿ ಮಾಡ್ತಾನೆ ಇದ್ದಾರೆ ನಿಜವಾಗ್ಲೂ. ಬೂಮ್ರಾ ಅಂತೂ ನೋನ್ ಫಾರ್ ಇಟ್. ಬಟ್ ಒಂದು ವಿಚಾರ ಅಂದ್ರೆ ಕರ್ಣ ಅವರೇ, ನನ್ಗೆ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಅನ್ಸ್ತಾ ಇರೋದು ಯಾಕೆ ಅಂತ ಅಂದ್ರೆ, ಸರ್ ಹೇಳ್ದಂಗೆ ವರ್ಲ್ಡ್ ಕಪ್ ನಲ್ಲಿ ಅದೇ ಈ ಬಾರಿ ಆನ್ ಗೋಯಿಂಗ್ ವರ್ಲ್ಡ್ ಕಪ್ ನಲ್ಲಿ ಇಬ್ರು ತಂಡ ಅಲ್ಲಿ ಫಸ್ಟ್ ಟೈಮ್ ಆಡ್ತಾ ಇರೋದು. ಸೊ ಹಾಗಾಗಿ ಅಕಸ್ಮಾತ್ ಸ್ಪಿನ್ನರ್ ಮೇಲೆ ಬಹಳ ನೆಚ್ಕೊಂಡಿದ್ದಾರೆ. ಇನ್ ಕೇಸ್ ಸ್ಪಿನ್ನರ್ ಗಳಿಗೆ ಏನಾದ್ರು ಇವತ್ತು ವರ್ಕ್ ಆಗಿಲ್ಲ ಅಂತ ಅಂದ್ರೆ ಸೊ ಪ್ಲಾನ್ ಬಿ ಏನು ಅಂತ ಬಂದಾಗ ಭಾರತದ ಕಡೆ ಸ್ವಲ್ಪ ಅಪ್ಪರ್ ಹ್ಯಾಂಡ್ ಇದ್ದಂಗಿದೆ. ಕಾರಣ ನಮ್ಗೆ ಶಿವಮ್ ದುಬೆ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಖಂಡಿತವಾಗ್ಲೂ ಶಿವಮ್ ದುಬೆ ಒಂಥರ ಮ್ಯಾಜಿಕಲ್ ಬೌಲರ್ ಅವರು. ಆವಾಗ ಹಿಂಗೆ ಅಂದ್ರೆ ನ್ಯೂ ಬಾಲು ಮಾಡ್ತಾರೆ, ಓಲ್ಡ್ ಬಾಲು ಮಾಡ್ತಾರೆ, ಮತ್ತೆ ಅವ್ರ ಹತ್ರ ತುಂಬಾ ವೇರಿಯೇಷನ್ಸ್ ಇದೆ ಸರ್. ನಾನ್ ನೋಡಿರೋ ಮಟ್ಟಿಗೆ ಶಿವಮ್ ದುಬೆ ಅವರು ಟ್ರಂಪ್ ಕಾರ್ಡ್ ನಮ್ಗೆ ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು. ಇನ್ನು ಶೈನ್ ಶಾ ಅಫ್ರಿದಿ ಕಳೆದ 2 ಪಂದ್ಯ ಅಫ್ಕೋರ್ಸ್ ಅವರೇ ಹೇಳ್ಕೊಂಡಂಗೆ ಅವರು ಪಾಕಿಸ್ತಾನದ ಪ್ರೀಮಿಯಂ ಬೌಲರ್. ಸೊ ನಮ್ಮ ಅಭಿಷೇಕ್ ಶರ್ಮಾ ಅವರು ಹೇಳಿದ್ರು ನಂಗೆ ಪ್ರೀಮಿಯಂ ಬೌಲರ್ಸ್ ಗಳ ಮೇಲೆ ಆಡೋದು ಇಷ್ಟ ಅಂತ ಹೇಳ್ಕೊಂಡು. ಓಕೆ, ಅದು ಅವರಿಬ್ರದ್ದು ಫೈಟ್ ನೋಡೋಣ. ಬಟ್ ಶೈನ್ ಶಾ ಅಫ್ರಿದಿದು ಕಳೆದ 2 ಪಂದ್ಯದಲ್ಲೂ ಕೂಡ ಆಲ್ಮೋಸ್ಟ್ 10 ಕ್ರಾಸ್ ಆಗಿದೆ. ಅವ್ರ ಎಕಾನಮಿ ನೋಡಿದಂತ ಸಂದರ್ಭದಲ್ಲಿ ಬಹಳ ಹಿಡಿತಾ ಇಲ್ಲ ಅನ್ನೋ ರೀತಿಯಾಗಿ ಕಾಣ್ತಾ ಇದೆ. ಸೊ ಇವತ್ತು ಪ್ರೇಮದಾಸ ಕ್ರೀಡಾಂಗಣ ಸ್ಪಿನ್ನರ್ ಸ್ನೇಹಿ ಪಿಚ್ ಆದ್ರೆ ಶೈನ್ ಶಾ ಅಫ್ರಿದಿಯನ್ನ ಭಾರತ ಹೇಗೆ ನೋಡುತ್ತೆ ನಮ್ಮ ಬ್ಯಾಟ್ಸ್ಮನ್ಸ್ ಅಂತ? ಅವ್ರು ಮೊದಲು 2 ಓವರ್ ಮಾಡಿ ಬಂದು ಆಮೇಲೆ ಬಟ್ ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ಬೋದು, ಮಾಡಬಲ್ಲರು. ಬಟ್ ಏನಂತಂದ್ರೆ ಆಡಿರೋ 2 ಪಂದ್ಯಗಳ ಟೀಮ್ನು ನೋಡಿದ್ರು ಭಾರತ ಮೇಲೆ ಆಡೋದಕ್ಕೂ ದೇರ್ ಇಸ್ ಅ ಮೆಂಟಾಲಿಟಿ ಡಿಫರೆನ್ಸ್ ಇರುತ್ತೆ. ಮೆಂಟಲಿ ಹೇಗೆ ತೊಗೊಂಡಿರ್ತಾರೆ 2 ಮ್ಯಾಚ್ನ, ಭಾರತ ಮೇಲೆ ಹೇಗೆ ತೊಗೊಂಡಿರ್ತಾರೆ ಡೆಫಿನೆಟ್ಲಿ. ಬಿಕಾಸ್ ಈಸ್ ನೋನ್ ಆಸ್ ಒನ್ ಆಫ್ ದ ಬೆಸ್ಟ್ ಫಾಸ್ಟ್ ಬಾಲರ್ ಇನ್ ದ ವರ್ಲ್ಡ್ ಇರೋದ್ರಿಂದ ಇವತ್ತಿನ ಅಪ್ರೋಚೇ ಬೇರೆ ಇರುತ್ತೆ. ನಾವು ಇಂಡಿಯಾ ಮೇಲೆ ಆಡ್ತಾ ಇದೀವಿ ಅಂದ್ರೆ ಅಪ್ರೋಚೇ ಬೇರೆ ಇರುತ್ತೆ ನಿಜವಾಗ್ಲೂ. ಅದರಿಂದ ಅವರು ವಿಲ್ ಗಿವ್ 100% ಇನ್ ಇಸ್ ಫಾಸ್ಟ್ ಬಾಲಿಂಗ್ ಓನ್ಲಿ. ಬಟ್ ಅಭಿಷೇಕ್ ಶರ್ಮಾಗೂ ಅಷ್ಟೇ ನಾವು IPL ಅಲ್ಲೂ ನೋಡಿದ್ದೀವಿ, ಇಂಡಿಯಾ ಮ್ಯಾಚಸ್ ನೋಡಿದ್ದೀವಿ. ಎಷ್ಟು ಜೋರಾಗಿ ಹಾಕ್ತಾರೋ ಅಷ್ಟು ಬ್ಯಾಟ್ಸ್ ಜೋರಾಗೇ ಇರುತ್ತೆ ಅವ್ರದ್ದು. ಸೊ ವೇರಿಯೇಷನ್ಸ್ ಮಾಡಿದಾಗಲೇ ಮಾತ್ರ ನಮಗೆಲ್ಲೋ ಕಷ್ಟ ಆಗಬಹುದು. ಜೋರ ಹಾಕಿದಷ್ಟು ಒಳ್ಳೇದೇ ಅನ್ಸುತ್ತೆ ನಮಗೆ ನನ್ನ ಪ್ರಕಾರ. ಇನ್ನು ಹಸ್ತಲಾಘವ ಮಾಡದ ಸೂರ್ಯಕುಮಾರ್, ಟಾಸ್ ವೇಳೆ ಪರಸ್ಪರ ಹಸ್ತಲಾಘವ ಮಾಡಲಿಲ್ಲ ನಾಯಕರು. ಇದು ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು. ಆಕ್ಚುಲಿ ಎಷ್ಟೋ ಜನ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು ಯಾಕೆ ಬೇಕು ಅದೆಲ್ಲ ಅಂತೇಳಿ. ಬಟ್ ಸೂರ್ಯಕುಮಾರ್ ಅವರು ಮಾತನಾಡಿದಂತಹ ರೀತಿಯಲ್ಲಿ ಇವತ್ತು ಏನಾದರೂ ಪ್ರೋಟೋಕಾಲ್ ಅಥವಾ ಪಾಕಿಸ್ತಾನದವರು ಒಂದಷ್ಟು ಕಂಡೀಷನ್ಸ್ ಅಂತ ಹೇಳಿ ಹಾಕಿದ್ರು ಅಂತ, ಅದರಲ್ಲಿ ಇದು ಒಂದಿತ್ತು ಹೇಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತ. ಬಟ್ ಅವ್ರಿಗೀಗ ಮತ್ತೆ ಮುಖಭಂಗ ಆಗಿದೆ ಅಂತ ಹೇಳ್ಬೋದಾ? ಏನಂತೀರಾ ಅನನ್ಯ ಅವರೇ? ಹ್ಯಾಂಡ್ಶೇಕ್ ಮಾಡೋದು ಮಾಡಬಾರ್ದು. ಇಲ್ದಿದ್ರು ನಮ್ಮ ಇಂಡಿಯಾ ಗೆಲ್ಲೋದು ಇದೇ ಇದೆ. ಸೊ ಅದು ನಮ್ಮ ಅದೇನು ದೊಡ್ಡ ಮ್ಯಾಟರ್ ಆಗಲ್ಲ ಅಂತ. ಬಟ್ ಇನ್ನೊಂದು ವಿಚಾರ ಅಂತ ಅಂದ್ರೆ, ಸೊ ನಾನು ಈ ಬಾರಿ ಅಂದ್ರೆ ನನಗೆ ಅಫ್ಕೋರ್ಸ್ ನನಗೆ ಕಳೆದ ಬಾರಿ ಏಷ್ಯಾ ಕಪ್ ಅಲ್ಲೂ ನನಗಿದ್ದ ಕುತೂಹಲ ಅಂತಂದ್ರೆ ಪಾಕ್ನ ಪ್ಲೇಯರ್ಸ್ಗಿಂತ ಪಾಕ್ನ ಕೋಚ್ ಬಗ್ಗೆ ಹೆಸನ್ ಅವ್ರ ಮೈಕ್ ಹೆಸನ್ ಬಗ್ಗೆ ನನ್ಗೆ ಬಹಳ ಒಂದು ಕುತೂಹಲ ಇತ್ತು. ಅದಕ್ಕೆ ತಕ್ಕಂಗೆ ತಂಡನ ಮತ್ತೆ ರಿಬಿಲ್ಡ್ ಮಾಡ್ತಾ ಇದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನ ಅವ್ರು ತೆಗೆದುಕೊಂಡಿದ್ದಾರೆ. ದೊಡ್ಡ ಆಟಗಾರನ ಹೊರಗಿಟ್ರು. ಅಫ್ಕೋರ್ಸ್ ಈಗ ಮತ್ತೆ ಅವ್ರು ಕರ್ಕೊಂಡ್ ಬಂದಿರ್ಬೋದು ಕೆಲ ಆಟಗಾರನ. ಸೊ ಮೈಕ್ ಹೆಸನ್ ಅವರ ಕೋಚ್ ಸ್ಪೆಷಾಲಿಟಿ ಬಗ್ಗೆ ಸರ್ ನೀವು ಹೇಳೋದು? ನ್ಯೂಜಿಲೆಂಡ್ ಕೋಚ್ ಆಗಿದ್ರು, ಆಡಿದ್ದಾರೆ, RCB ಕೋಚ್ ಆಗಿದ್ರು, ಇಲ್ಲಿ ಗೆದ್ದಿಲ್ಲ ಬಿಡಿ RCB ಕೋಚ್ ಆದಾಗ. ಬಟ್ ಇವಾಗ ಚಾಣಕ್ಯ ಕೋಚ್ ಅವರು ಅಂದ್ರೆ ಬಾಬರ್ ಕೂಡ ತೊಗೊಂಡಿದ್ದಾರೆ. ಅಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಬಹಳ. ಅಂದ್ರೆ ಬಾಬರ್ ತೆಗಿಬೇಕು ಅಂತಾರೆ, ತೆಗೆದುಕೊಳ್ಬೇಕು ಅಂತಾರೆ, ಆಡ್ಸಿದ್ರೆ ತೆಗಿಬೇಕಂತಾರೆ. ಆ ತರ ಅದು ಅಲ್ಲಿ ಬಹಳ ಹೊರಟೆ ಅಲ್ಲದು ಸೋಷಿಯಲ್ ಮೀಡಿಯಾ. ಈಗಿರುವಾಗ ಬಾಬರ್ ಜೊತೆ ಎಷ್ಟೋ ಹೊತ್ತು ಮಾತಾಡಿದ್ದು, ಎಷ್ಟೋ ವಿಡಿಯೋಸ್ ನೋಡಿದ್ರು. ಅಂದ್ರೆ ಯಾವ ತರ ಆಡ್ಬೇಕು, ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ. ಬಾಬರ್ ಅದ ನೆದರ್ಲೆಂಡ್ಸ್ ಮೇಲೆ 18 ಬಾಲ್ ಆಡ್ಬೇಕು,
15 ರನ್ ಹೊಡೆದ್ಬಿಟ್ಟು ಔಟ್ ಆಗಿ ಬಂದ್ರು, ಪ್ರೆಷರ್ ತಡಿಲಾರ್ದೆ. ಆದ್ರೆ ಅಷ್ಟು ಕಡೆಗಣಿಸೋದಿಲ್ಲ ಬಾಬರ್ ಕೂಡ. ಸಾಹಿಬ್ ಜಾದಾ ನೋಡ್ಕೋಬೇಕು, ಅವ್ರಿಗೆ ಬರೀ ಮಿಡ್ ವಿಕೆಟ್ ಮೇಲೆ ಜಾಸ್ತಿ ಹೊಡೆದು ಆಫ್ ಸ್ಟಂಪ್ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಔಟ್ ತಗೋಬೇಕು. ಬಟ್ ಬಾಬರ್ಗೆ ಏನಂದ್ರೆ ಅವ್ರಿಗೆ ಬರೀ ಬ್ಯಾಕ್ ಫುಟ್ ಅಲ್ಲಿ ಆಡ್ತಾ ಇದ್ದಾರೆ, ಜಾಸ್ತಿ ಡ್ರೈವ್ ಮಾಡಕ್ ಕೊಡ್ಬೇಕು. ಆ ಪ್ಲಾನ್ ಮಾಡಬಹುದು ಅಂತ ಅನ್ಸುತ್ತೆ ನಮ್ಮ. ಸರ್ ಇನ್ನೊಂದು ವಿಚಾರ ಅಂತ ಅಂದ್ರೆ ಅಫ್ಕೋರ್ಸ್ ಈ ತಾರಿಕ್ ರೀತಿಯಾದಂತ ಬೌಲರ್ ಇರುವಂತ ಕಾರಣಕ್ಕೆ ಕೇಳ್ತಾ ಇರೋದು, ಇನ್ ಕೇಸ್ ಏನಾದ್ರೂ ಭಾರತದ ಲೆಕ್ಕಾಚಾರಗಳು ಉಲ್ಟಾ ಆಗಿ ಬ್ಯಾಟ್ಸ್ಮನ್ಗಳು ಬೇಗ ಪವಿಲಿಯನ್ ಪರೇಡ್ ಏನಾದ್ರು ಆದಂತ ಸಂದರ್ಭದಲ್ಲಿ ಇನ್ ಕೇಸ್ ಆದ್ರೆ, ಸೊ ನಾವು ನಂಬ್ಕೊಳ್ತಾ ಇದ್ದಿದ್ದು ಅಂತಂದ್ರೆ ವಿರಾಟ್ ಕೊಹ್ಲಿ ಅವರನ್ನ. ಇತ್ತೀಚಿನ ದಿನಗಳಲ್ಲಿ ಫಾರ್ ದ ಫಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಅವರು ಇಲ್ದಿತ್ತು ನಾವು ವರ್ಲ್ಡ್ ಕಪ್ ನಲ್ಲಿ ಪಾಕಿಸ್ತಾನವನ್ನ ಫೇಸ್ ಮಾಡ್ತಾ ಇರೋದು, T20 ವರ್ಲ್ಡ್ ಕಪ್ ನಲ್ಲಿ. ಸೊ ಅಂತ ಮೆಚೂರ್ಡ್ ಗೇಮ್ ಇನ್ ಕೇಸ್ ಏನಾದ್ರೂ ಮಿಡ್ಲ್ ಆರ್ಡರ್ ನಲ್ಲಿ ಕೊಲ್ಯಾಪ್ಸ್ ಆದಂತ ಸಂದರ್ಭದಲ್ಲಿ ನಾವು ಯಾರ ಮೇಲೆ ಡಿಪೆಂಡ್ ಆಗ್ಬೋದು ಸರ್? ನನ್ನ ಪ್ರಕಾರ ತಿಲಕ್ ವರ್ಮಾ ಮಾಡಿ ತೋರಿಸಿದ್ದಾರೆ. ಕರೆಕ್ಟ್. ಏಷ್ಯಾ ಕಪ್ ಫೈನಲ್ಸ್ ಅಲ್ಲೇ ನೋಡಿದೀವಿ ನಾವು. ನಮ್ಮ ಬ್ಯಾಟಿಂಗ್ ಟಾಪ್ ಆರ್ಡರ್ ಸ್ಟ್ರಗ್ಲಿಂಗ್ ಅಲ್ಲಿ ಇದ್ದಾಗ 63 ರನ್ ಹೊಡೆದು ಮ್ಯಾಚ್ ಗೆಲ್ತಾರೆ ನಮ್ಮವರು. ಕೊನೆಯವರೆಗೆ ತೊಗೊಂಡರು, ಕೊನೆ ಓವರ್ವರೆಗೆ ತೊಗೊಂಡೋಗಿ ಮ್ಯಾಚ್ ನ ಗೆಲ್ಸ್ತಾರೆ. ಸೊ ಆ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಅವ್ರು. ಹಾರ್ದಿಕ್ ಪಾಂಡ್ಯನು 2 ಗೇಮ್ ಆಡುವಂತ ಒಂಥರ ಇದಿದೆ. ಅಕ್ಷರ್ ಪಟೇಲ್ ನಾವು ನಂಬರ್ 8 ಅಲ್ಲಿ ಬರ್ತೀವಿ, ಅಕ್ಷರ್ ಪಟೇಲ್. ಬಟ್ ನಾವು ಅಕ್ಷರ್ ಪಟೇಲ್ ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ವಿ ನಂಬರ್ 3 ಅಲ್ಲೂ ಯೂಸ್ ಮಾಡಿದೀವಿ. ಬೇಗ ಓಪನಿಂಗ್ ವಿಕೆಟ್ ಅಲ್ಲಿ ಹೋದ್ರೆ ಅವರು ಬಂದು ಒಂದು 30 ಕ್ವಿಕ್ ರನ್ಸ್ ಹೊಡೆದು ಕೊಟ್ರಲ್ಲಿ. ಸೊ ಹೀಗಾಗಿ ಸಿಚುವೇಶನ್ ಪ್ರಕಾರ ಚೇಂಜ್ ಆಗುವಂತ ಪ್ಲೇಯರ್ ಸುಮಾರು ಇದ್ದಾರೆ ನಮ್ಮ ಹತ್ರ. ಸೂರ್ಯಕುಮಾರ್ ಯಾದವ್ನು ಸಹ ನಿಮ್ಮ ಲಾಸ್ಟ್ ಮ್ಯಾಚ್ ನಾವು ನೋಡಿದ್ವಿ USA ಮೇಲೆ ಹೋದಾಗ ಇನಿಷಿಯಲಿ 3-4 ವಿಕೆಟ್ ಬೇಗ ಹೋಯ್ತು, ತಡ್ಕೊಂಡು ಆಡಿದ್ರು ಕೊನೆಯವರೆಗೆ. ಕೊನೆ 3 ಓವರಲ್ಲಿ 40-50 ರನ್ ಹೊಡೆದ್ರು ಅವರಲ್ಲಿ. ಸೊ ಹೀಗಾಗಿ ಗೇಮ್ ಸಿಚುವೇಶನ್ ಪ್ರಕಾರ ಆಡುವಂತ ಪ್ಲೇಯರ್ ನಂಬರ್ 8 ವರೆಗಿದ್ದಾರೆ ನಮ್ಮಲ್ಲಿ. ಅದು ಅಡ್ವಾಂಟೇಜ್ ನಮ್ಗಿದೆ. ಗಂಭೀರ್ ಅವ್ರ ತಂತ್ರ ಅದು ಹೇಳ್ಬಿಟ್ಟಿದಾರಲ್ಲ, ಟಾಪ್ ಆರ್ಡರ್ ಬಿಟ್ರೆ ಅಂದ್ರೆ ಓಪನರ್ಸ್ ಬಿಟ್ರೆ ಎಲ್ಲ ಡೈನಾಮಿಕ್, ಫ್ಲೆಕ್ಸಿಬಲ್. 8 ಅವರು 3ಕ್ಕೂ ಬರ್ಬೋದು, 3 ಅವರು 8ಕ್ಕೂ ಹೋಗ್ಬೋದು. ಆ ತರ ಅದಕ್ಕೆ ನಮ್ಗೆ ಇದು ಯಾವ ಲೀತಲ್ ಅಂದ್ರೆ ಬೆಸ್ಟ್ ಪಾಸಿಬಲ್ ಟೀಮ್ ಎವರ್ ಅಂತ ಹೇಳ್ಬೋದು. ಇದಕ್ಕಿಂತ ಸ್ಟ್ರೆಂತ್ ನಮ್ಗೆ ಸಿಗೋ ಸಾಧ್ಯ ಇಲ್ಲ. ಹೌದು. ಬಟ್ ಇನ್ನೊಂದು ವಿಚಾರ ಅಂತ ಅಂದ್ರೆ ಓಪನರ್ಸ್ ಇಂದಾನೇ ಕೂಡ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಾರಿ ಕುತೂಹಲ ಇದೆ. ಯಾಕಂತ ಅಂದ್ರೆ ಇಶಾನ್ ಕಿಶನ್ ಒಂದು ಗ್ರೇಟ್ ಕಮ್ ಬ್ಯಾಕ್ ಮಾಡಿರೋದು. ಸೊ ಅಲ್ವಾ, ಇಶಾನ್ ಕಿಶನ್ ಅವ್ರು ಬಹುಶಃ ಯಾರು ಊಹೆ ಮಾಡಿರಲ್ಲ ಇವ್ರು ಮತ್ತೆ ಪ್ಲೇಯಿಂಗ್ 11 ಅಲ್ಲಿ ಬರ್ಬೋದು ಅನ್ನುವಂಥ ರೀತಿಯಾಗಿ ಅಂತ ಗ್ರೇಟ್ ಕಮ್ ಬ್ಯಾಕ್ ಅವರು. ಅದಾದ ನಂತರ ಅಲ್ಲಿ ಅಭಿಷೇಕ್ ಶರ್ಮಾ ಮೇಲೆ ಒಂದು ನಮ್ಗೊಂದು ನಿರೀಕ್ಷೆ ಅಂದ್ರೆ ಅವರು ಈ ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ಫಸ್ಟ್ ಮ್ಯಾಚ್ ಅಲ್ಲಿ ಅವ್ರೇನು ಆಡಿಲ್ಲ, ಅವರು ಡಕ್ಔಟ್ ಆಗಿರೋದು ಅಂತ ಕಾಣಿಸುತ್ತೆ. 0ಗೆ ಅವ್ರು ಔಟ್ ಆಗಿದ್ದಾರೆ, 2ನೇ ಮ್ಯಾಚ್ ಆಡಿಲ್ಲ. ಸೊ ಇವತ್ತಿನ ಪಂದ್ಯ ಇಬ್ರು ಓಪನರ್ಸ್ ಮೇಲೂ ಕೂಡ ಬಹಳ ಕುತೂಹಲ ಇದೆ. ಒಬ್ಬ ಗ್ರೇಟ್ ಕಮ್ ಬ್ಯಾಕ್ ಮಾಡಿರುವಂತ ಓಪನರ್ ಹೇಗೆ ಆಡ್ಬೋದು, ಮತ್ತು ಅವರು ಅಭಿಷೇಕ್ ಶರ್ಮಾ ಈಗ ಆಲ್ರೆಡಿ ಪಾಪ ಅವರು ಹುಷಾರಿಲ್ಲದೆ ಇರುವಂತ ಸಂದರ್ಭದಲ್ಲಿ ಅವ್ರು ಹೇಗೆ ಕಮ್ ಬ್ಯಾಕ್ ಮಾಡ್ಬೋದು ಅಂತ. ಓಕೆ, ಸೊ ಪಂದ್ಯ ಬಹಳ ಕುತೂಹಲ ಇರುವಂತಹ ಪಂದ್ಯ. ಇನ್ನೇನು ಟಾಸ್ಗೆ ಕೂಡ ಆಗಿದೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಕೂಡ ಆರಂಭ ಆಗುತ್ತೆ. ನಾನು ಮೊದಲಿಂದನೂ ಹೇಳಿದಾಗೆ ಭಾರತ ಪಾಕಿಸ್ತಾನ ಅನ್ನೋದು ಅಫ್ಕೋರ್ಸ್ ಭಾರತ ಇಲ್ಲಿ ಬಹಳ ಮೇಲುಗೈಯನ್ನ ಹೊಂದಿದ್ರು ಕೂಡ ಕೇವಲ ಪಂದ್ಯದ ರೀತಿಯಾಗಿ ನೋಡಲ್ಲ, ಇದೊಂದು ಎಮೋಷನ್, ನಮ್ಮ ಭಾವನೆ ಇದು. ಆ ಕಾರಣಕ್ಕಾಗಿ ಈ ಪಂದ್ಯ ಈ ರೀತಿಯ ಅಂತ ಹೈಪ್ ಪಡೆದುಕೊಳ್ಳುತ್ತೆ. ಸೊ ನೀವು ಮಾಡ್ತಾ ಇರುವಂತ ನಿರೀಕ್ಷೆ, ಈ ಟಾಸ್ ಆದಂತಹ ನಂತರದಲ್ಲಿ ನಿಮ್ಮ ಲೆಕ್ಕಾಚಾರ ಹೇಗಿದೆ ಏನು ಕರ್ಣಾರೆ? ಅಂದ್ರೆ ಯೋಗಿ ಬಯಸಿದ್ದು ಅಲ್ಲ, ಹೋಗಿ ಬಯಸಿದ್ದು ಅಲ್ಲ ಅನ್ನೋ ಆ ಥರ. ಈಗ ನಾವು ಬೇಕಾಗಿದೆ ಬ್ಯಾಟಿಂಗ್ ನಮಗೆ, ಬಿಕಾಸ್ ನಮ್ದು ತುಂಬಾ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ, ಬೌಲಿಂಗ್ ಸ್ಟ್ರೆಂತ್ ಇದೆ. ಮತ್ತೆ ಆ ಗ್ರೌಂಡ್ ಅಲ್ಲಿ 90% ಮೇಜರ್ ಆಗಿ ಫಸ್ಟ್ ಬ್ಯಾಟಿಂಗ್ ಇರೋದೇ ಗೆದ್ದಿರೋದ್ರಿಂದ ಒಂದು 170-180 ಸ್ಕೋರ್ ಮಾಡಿದ್ರೆ ಈಸಿ ಟು ವಿನ್ ಅಂತ ಅನ್ಕೋತೀನಿ ಸರ್ ನಾನು. ಅಂದ್ರೆ ಬ್ಯಾಟಿಂಗ್ ನಮಗೆ ಸಿಕ್ಕಿ ತುಂಬಾ ಅಡ್ವಾಂಟೇಜ್ ಇದೆ ನಮಗೆ. ಓಕೆ. ಸೊ ಚಂದ್ರಮೌಳಿ ಅವರೇ, ಇನ್ನೊಂದು ವಿಚಾರ ಅಂದ್ರೆ ಈ ಪ್ರೆಷರ್ ಹ್ಯಾಂಡ್ಲಿಂಗ್ ಅನ್ನೋ ವಿಚಾರ ಬಂದಾಗ ಕ್ರಿಕೆಟ್ ಅಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದು ಕೂಡ ಈ ತರದ ರೈವಲ್ರಿ ಟೀಮ್ ಇದೆ ಅಂತ ಸಂದರ್ಭದಲ್ಲಿ. ಸೊ ಅದ್ರಲ್ಲಿ ಪಾಕಿಸ್ತಾನ ಬಹಳ ಸಂದರ್ಭದಲ್ಲಿ ಅದ್ರಲ್ಲಿ ಸೋತಿದೆ, ಅದನ್ನ ನಾವು ನೋಡಿದ್ವಿ. ಪ್ರೆಷರ್ ಹ್ಯಾಂಡ್ಲಿಂಗ್ ಅಲ್ಲೇ ಅವರು ಅರ್ಧ ಸೋತ್ ಬಿಡ್ತಾರೆ. ಬಟ್ ಈ ಬಾರಿ ಅವ್ರು ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಭಾರತದ ಮೇಲೆ. ಅದು ತಾರಿಕ್ ಅಂತ ಬೌಲರ್ಗಳನ್ನ ಇಟ್ಕೊಂಡ್ಬಿಟ್ಟು ಕೆಲವೊಂದಷ್ಟು ಬದಲಾವಣೆ ಟೀಮ್ ನಲ್ಲಿ ಮಾಡ್ಕೊಂಡು ನಾವು ನೋಡ್ತಾ ಇದೀವಿ. ಬಟ್ ಪ್ರೆಷರ್ ಹ್ಯಾಂಡ್ಲಿಂಗ್ ಅಂತ ಬಂದಂತ ಸಂದರ್ಭದಲ್ಲಿ ನೀವು ಹೇಗೆ ನೋಡ್ತಾ ಇದ್ರೆ ಇವತ್ತಿನ ಪಂದ್ಯ? IPL ಏನು ಹೇಳ್ಬೋದಾಯ್ತು, IPL ಬಂದ ಮೇಲೆ ಹುಡುಗರು ಎಷ್ಟು ಪಳಗಿದ್ದಾರೆ ಅಂತಂದ್ರೆ ಪ್ರೆಷರ್ ಹ್ಯಾಂಡಲ್ ಮಾಡೋದು. 56,000 ಜನ ಎದುರುಗಡೆ ಎಷ್ಟು ಪ್ರೆಷರ್ ಇರುತ್ತಲ್ಲ, ಅದು ಹ್ಯಾಂಡಲ್ ಮಾಡಿ ನೋಡಿ. ಇಂಡಿಯಾಗೆ ಆಡೋದು ಈಸಿಯರ್, ಫ್ರಾಂಚೈಸಿಗೆ ಆಡೋದು ಅದಕ್ಕಿಂತ ಹೆಚ್ಚು ಜಾಸ್ತಿ ಪ್ರೆಷರ್. ಓನರ್ ಪ್ರೆಷರ್ ಇರುತ್ತೆ, ಎಲ್ಲ ಇರುತ್ತೆ. ಆಮೇಲೆ ಫ್ಯಾನ್ಸ್ ಪ್ರೆಷರ್ ಇರುತ್ತೆ. ಅದನ್ನ ಹ್ಯಾಂಡಲ್ ಮಾಡಿದ್ಮೇಲೆ ದಿಸ್ ಇಸ್ ನಥಿಂಗ್. ಆಮೇಲೆ ಇನ್ನೊಂದೇನಂದ್ರೆ ಅವ್ರದ್ದು ಕ್ವಾಲಿಟಿ ಇಲ್ಲ, ಅವ್ರದ್ದು ಪ್ರೆಷರ್ ಹ್ಯಾಂಡಲ್ ಮಾಡುವಂತ ಕ್ವಾಲಿಟಿ ಇಲ್ಲ. ಬಟ್ ಇನ್ನೊಂದಂದ್ರೆ ಇದು ದೊಡ್ಡ ಗ್ರೌಂಡ್. ಇವತ್ತು ನಮ್ಮ ಫಸ್ಟ್ ಬ್ಯಾಟಿಂಗ್ ಮಾಡುವ ಕೂಡ ಬರೀ ಬೌಂಡ್ರಿ ಸಿಕ್ಸರ್ ಮೇಲೆ ಡಿಪೆಂಡ್ ಆಗಿದೆ. ಡಾಟ್ ಬಾಲ್ ಮಾಡದೆ ಪ್ರತಿ ಬಾಲ್ 1, 2, 3 ಓಡಬಹುದು ದೊಡ್ಡ ಗ್ರೌಂಡ್. ಕರೆಕ್ಟ್. ಸೊ ಅದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಬಿಗ್ ಹಿಟ್ಸ್. ಅಂದ್ರೆ ಇವ್ರು ಬಿಟ್ಬಿಡಿ, ಅವ್ರಿಗೆ ದೇವ್ರಿಗೆ ಬಿಟ್ಟಿದ್ದಾರೆ. ಆಮೇಲೆ ಕೊಲ್ಯಾಪ್ಸ್ ಆದ್ರೆ ಸರ್ಕಮ್ಸ್ಪೆಕ್ಟ್ ಆಗಿ ಆಡಿ ಸೆನ್ಸಿಬಲ್ ಆಗಿ ಆಡ್ಬೇಕು. ಅನಂತ್ ಕಟ್ಟೇರಿ, ಇನ್ನೊಂದು ವಿಚಾರ ಅಂದ್ರೆ ಅಫ್ಕೋರ್ಸ್ ಸರ್ ಹೇಳ್ತಾ ಇದ್ದ ಹಾಗೆ ಅಭಿಷೇಕ್ ಶರ್ಮಾ ಅವರ ವೆಯ್ಟ್ ಕೂಡ ಸುಮಾರು 3-4 kg ಕಮ್ಮಿ ಆಗಿದೆ ಅಂತ ಅಂದ್ರೆ ಹೌ ಇಟ್ ಮ್ಯಾಟರ್ಸ್ ಈ ತರದ ಹೊಡಿಬಡಿ ಪಂದ್ಯದಲ್ಲಿ. ಆಮೇಲೆ ಅಫ್ಕೋರ್ಸ್ ದೊಡ್ಡ ಗ್ರೌಂಡ್ ಆಗಿರುವಂತ ಕಾರಣಕ್ಕಾಗಿ
ಪ್ರತಿಯೊಂದನ್ನು ರೋಪ್ ದಾಟಿಸ್ಬೇಕಾದಂತ ಅನಿವಾರ್ಯ ಇರುತ್ತೆ. ಈ ಅವರ ಅನಾರೋಗ್ಯ ಏನಾದರೂ ಅವ್ರ ಶಾರ್ಟ್ ಸೆಲೆಕ್ಷನ್ ಮೇಲೆ ಏನಾದ್ರು ಸಮಸ್ಯೆ ಆಗುತ್ತಾ? ಅವ್ರ ಬ್ಯಾಟಿಂಗ್ ಶೈಲಿ ನಾವು ನೋಡಿದ್ರೆ ಈಸಿಯಾಗಿ 60 to 50 yards ಅಂತೂ ಬಾಲ್ ಹೋಗುತ್ತೆ. ಯಾಕಂದ್ರೆ ಅವ್ರು ಮಾಡೋ ಸ್ವಿಂಗ್ ಇದಕ್ಕೆ, ಯಾಕಂದ್ರೆ ಫಸ್ಟ್ ಅವ್ರ ಆಟ ನಮ್ಗೆ ಗೇಮ್ ಚೇಂಜ್ ಮಾಡೋದು ಫಸ್ಟ್ 6 overs ಅಲ್ಲಿ ಅವರು ನನ್ನ ಪ್ರಕಾರ ಅವ್ರು ಶುರು ಮಾಡಿದ್ರೆ ಫಸ್ಟ್ ಬಾಲಿಂದ ಶುರು ಮಾಡ್ತಾರೆ. ಸೊ ನಮಗೆ ಅವ್ರು 6 overs ಬ್ಯಾಟಿಂಗ್ ಆಡ್ಬಿಟ್ರೆ ಸಾಕಪ್ಪ, ಹಂಗಿದೆ ನಮ್ದು ಆಕ್ಚುಲಿ. ಸೊ 6 overs ಅವ್ರು ಬ್ಯಾಟಿಂಗ್ ಆಡಿದ್ರೆ ವಿಲ್ ಬಿ ಬ್ಯಾಟಿಂಗ್ ಅರೌಂಡ್ 50 to 60 ಹಂಗಿರುತ್ತೆ. ಸೊ ಅಷ್ಟು ಸ್ಟಾರ್ಟ್ ಕೊಟ್ಬಿಟ್ರೆ ಮಿಕ್ಕಿದವ್ರು ನಮ್ಮವ್ರು ಅದನ್ನ 170, 180 ಮುಟ್ಸೋ ಕೆಪಾಸಿಟಿ ಇರೋದು. ಸೊ ಅವ್ರಿಗೆ ನೀವು ಜಾಸ್ತಿ ಪ್ರೆಷರ್ ಹಾಕಿಕ್ಕೆ ಹೋಗಿರಲ್ಲ, ಯಾಕಂದ್ರೆ ಈ ನೋನ್ ಫಾರ್ ಇಸ್ ಹಾರ್ಡ್ ಹಿಟ್ಟಿಂಗ್. ಅವ್ರು ನೋಡಿದ್ರೆ 1-2 ಸಿಂಗಲ್ಸ್ ಅಂಡ್ ಡಬಲ್ಸ್ ಆರ್ ವೆರಿ ಲೆಸ್. ಅವ್ರಿಗೆ ಬೌಂಡ್ರಿ ಅಂಡ್ ಸಿಕ್ಸಸ್ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಓಡೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅವರು. ಒಂದು ಡಾಟ್ ಬಾಲ್ ಚಿಕ್ಕರು ನೆಕ್ಸ್ಟ್ ಆ ಓವರ್ ಅಲ್ಲಿ ನಾನು 20 ರನ್ ಹೊಡೆದು ಕೊಡ್ತೀನಪ್ಪ ಎಂಬ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಗೆ. ಎಕ್ಸಾಕ್ಟ್ಲಿ. ಕೊನೆಯದಾಗಿ ಏನ್ ಹೇಳ್ತಾರೆ, ಹೇಗೆ ಎಕ್ಸೈಟ್ಮೆಂಟ್ ಇದೆ ಈ ಮ್ಯಾಚ್ ಮೇಲೆ? ಈ ಮ್ಯಾಚ್ ಒಂದು ಎಮೋಷನ್ ಅಂತಾನೆ ಹೇಳ್ಬೋದು ವೆನ್ ಇಟ್ ಕಮ್ಸ್ ಟು ಇಂಡಿಯಾ ಅಂಡ್ ಪಾಕಿಸ್ತಾನ್. ಆ್ಯಂಡ್ ನನಗನ್ಸುತ್ತೆ ನಮ್ಮ ಇಂಡಿಯಾ ಆಸ್ ವಿ ಆಲ್ ನೋ ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಓಕೆ ಥ್ಯಾಂಕ್ ಯು. ನಮ್ಮೆಲ್ಲ ಅತಿಥಿಗಳಿಗೂ ಕೂಡ ಸಮಯದ ಅಭಾವ ಬೇರೆ ಇತ್ತು, ಬಟ್ ಸ್ಟಿಲ್ ನಾವು ಅದನ್ನ ತುಂಬಾ ಮ್ಯಾನೇಜ್ ಮಾಡಿದ್ರೆ ನೀವು ಇರುವಂತ ಮ್ಯಾಕ್ಸಿಮಮ್ ಇವತ್ತಿನ ಪಂದ್ಯದ ಬಗ್ಗೆ ನಾವು ಕುತೂಹಲವನ್ನು ನಾವು ಕವರ್ ಮಾಡಿದ್ವಿ ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮಧುವರೇ, ತಮಗೂ ಕೂಡ ಧನ್ಯವಾದ. ಸೊ ಇವತ್ತಿನ ಪಂದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ನಾನು ಆಗ್ತಾನೆ ಹೇಳಿದಾಗೆ ಈ ಬಾರಿಯ ಶಿವತಾಂಡವ ಯಾರು ಆಡೋದು ಅನ್ನುವಂಥದ್ದು ಇರುವಂತಹ ಕುತೂಹಲ ಭಾರತದ ಪರವಾಗಿ. ಹೇಳಿ ಕೇಳಿ ಶಿವರಾತ್ರಿ ಬಹಳ ಮಂದಿ ಇವತ್ತು ಮೋಜು ಮಸ್ತಿ ಮಾಡ್ಕೊಂಡು ಪಂದ್ಯ ನೋಡ್ಬೇಕು ಅಂತಿರ್ತಾರೆ. ಮನೇಲಿ ಬಿಡಲ್ಲ, ಇವತ್ತು ನಾನ್ ವೆಜ್ ತಿನ್ಬೇಡ, ಬಾರು ಪಬ್ಬಿಗೆ ಹೋಗ್ಬೇಡ, ಮನೇಲೇ ಕುತ್ಕೊಳ್ಳಿ, ಆರಾಮಾಗಿ ಮ್ಯಾಚ್ ನೋಡಿ, ಭಾರತ ಗೆಲ್ಲಿ ಅಂತ ಒಂದು ಪ್ರಾರ್ಥನೆ ಜೊತೆಗೆ ಮ್ಯಾಚ್ ಶುರು ಮಾಡೋಣ ಅನ್ನೋದಷ್ಟೇ ನಾವಿಲ್ಲಿ ಹೇಳೋಕೆ ಹೊರಟಿರುವಂಥದ್ದು. ಇದುವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.